ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ವಿಡಿಯೋ ನಂಬರ್ 6 ಮತ್ತೊಂದು ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಅಂದ್ರೆ ಏನು ಇಲ್ಲ, 7ನೇ ವಿಡಿಯೋ ಆಗಿರುತ್ತೆ. ಬೇಸಿಕಲಿ ನಾವು ಡಿಸ್ಕಸ್ ಮಾಡ್ತಿರೋದು ಸೈಡ್ ಎಫೆಕ್ಟ್ಸ್ ಆಫ್ ಚಾರ್ಜ್ ಮೋಷನ್. ಯಾವಾಗ ಚಾರ್ಜಸ್ ಮೋಷನ್ ಇತ್ತು ಅಂದ್ರೆ ಕರೆಂಟ್ ಫ್ಲೋ ಆಗ್ತಿತ್ತು, ಆವಾಗ ಸೈಡ್ ಎಫೆಕ್ಟ್ ಸ್ಟಾರ್ಟ್ ಆಯ್ತು. ಏನಪ್ಪಾ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಈಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಎಕ್ಸ್ಟ್ರಾ ಇನ್ನೊಂದು ಚಾರ್ಜ್ ಏನಾದ್ರು ಇಟ್ರೆ ಅಥವಾ ಮೂವ್ ಮಾಡಕ್ಕೆ ಬಿಟ್ರೆ ಅದು ಇನ್ನೊಂದು ಸೈಡ್ ಎಫೆಕ್ಟ್ ಕ್ರಿಯೇಟ್ ಆಗತ್ತೆ. ದಟ್ ಇಸ್ ಫೋರ್ಸ್ ಹ್ಯಾಸ್ ಬಿನ್. ಆ ಚಾರ್ಜ್ ಏನಾಯ್ತು, ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂತು. ಈಗ ಇನ್ನೂ ಒಂಚೂರು ಕಾಂಪ್ಲಿಕೇಶನ್ ಮಾಡೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಇರಬೇಕು. ಅಂತ ರೀಜನ್ ಅಲ್ಲಿ ಚಾರ್ಜ್ ಅನ್ನ ಇಟ್ರೆ ಅಥವಾ ಮೂವ್ ಮಾಡಿದ್ರೆ ಏನೇನು ಎಫೆಕ್ಟ್ ಆಗತ್ತೆ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ದಟ್ ಇಸ್ ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ದ ಪ್ರೆಸೆನ್ಸ್ ಆಫ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಈ ವಿಡಿಯೋ ಕಂಪ್ಲೀಟ್ ಡಿಸ್ಕಷನ್ ಆಗಿರುತ್ತೆ. ಅಂಡ್ ಲೆಟ್ ಅಸ್ ಸಿ ದ ಡೀಟೇಲ್. ಫಸ್ಟ್ ಆಫ್ ಆಲ್ ಎರಡು ಸಪರೇಟ್ ಆಗಿ ಸ್ಟಡಿ ಮಾಡ್ತೀನಿ, ಆಮೇಲೆ ಎರಡು ಮಿಕ್ಸ್ ಮಾಡ್ತೀನಿ. ಓಕೆ, when a charge is placed in a uniform electric field, ಒಂದು ಎಲೆಕ್ಟ್ರಿಕ್ ಫೀಲ್ಡ್ ರೀಜನ್ ಅಲ್ಲಿ ಒಂದು ಚಾರ್ಜ್ ಅನ್ನ ತಗೊಂಬಂದ್ ಇರ್ತೀನಿ. ಲೆಟ್ ಮಿ ಕಾಲ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ಇ. ಇಲ್ಲಿ ಬಂದು ಒಂದು ಚಾರ್ಜ್ ಅನ್ನ ಇರ್ತೀನಿ, ಇದು ಪ್ಲಸ್ ಕ್ಯೂ ಆಗಿರುತ್ತೆ. ವಾಟ್ ಹ್ಯಾಪನ್ಸ್ ಟು ದಟ್ ಫೆಲೋ? ಪಾಪ ಏನಾಗ್ತಾನೆ, ಅವನು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತಾನೆ. ಇಟ್ ಎಕ್ಸ್ಪೀರಿಯನ್ಸಸ್ ಸಮ್ ಫೋರ್ಸ್. ಅದನ್ನ ನಾವು ಎಲೆಕ್ಟ್ರಿಕ್ ಫೋರ್ಸ್ ಅಂತ ಕರಿತೀವಿ. ಎಫ್ ಇ ಇಸ್ ಈಕ್ವಲ್ಸ್ ಟು q times electric field. We have studied this in the first chapter. And similarly, ಈಗ ಇದು ಸಪರೇಟ್ ಕೇಸ್, ಸಪರೇಟ್ ಆಗಿ ತೆಗೆದ್ಬಿಡಿ. ಅದೇ ರೀತಿ ಈ ಚಾಪ್ಟರ್ ನಲ್ಲಿ ಅಂದ್ರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಚಾಪ್ಟರ್ ನಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ವೆನ್ ದ ಚಾರ್ಜ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಸಮ್ ಡೈರೆಕ್ಷನ್, ಅರೆ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಚಾರ್ಜ್ ಎಂಟರ್ ಆಗ್ತಿದೆ ಅಂತ ಅನ್ಕೋಣ, ಅದ್ರ ಮೇಲೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ. That force is given by Fm, ಅಂದ್ರೆ magnetic force. ಇಲ್ಲಿ Fe ಅಂದ್ರೆ electric force. That is given by Q into vector V cross vector B. V ಅಂದ್ರೆ ಏನು? Velocity of the charged particle. B is a magnetic field and a given region, and Q is a magnitude of the charge. Obviously, ಇದು ಚಾರ್ಜ್ ಮೇಲೇನು ಡಿಪೆಂಡ್ ಆಗತ್ತೆ, ವೆಲಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಇದ್ರ ಪ್ರಕಾರ ರೆಸ್ಟ್ ಚಾರ್ಜ್ ಯಾವುದೇ ರೀತಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಬಟ್ ಇಲ್ಲಿ ಚಾರ್ಜ್ ರೆಸ್ಟ್ ಅಲ್ಲಾದ್ರೂ ಇರ್ಲಿ ಅಥವಾ ಮೂವಿಂಗ್ ಅಲ್ಲಾದ್ರೂ ಇರ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಪ್ರೆಸೆನ್ಸ್ ಇರುತ್ತೆ. ಸೊ ಇವೆರಡು ಸಪರೇಟ್ ಆಗಿ ಸ್ಟಡಿ ಮಾಡಿದ್ವಿ. ಸಪೋಸ್ ಯಾವುದೋ ಒಂದು ರೀಜನ್ ಅಲ್ಲಿ ಎರಡು ಫೀಲ್ಡ್ ಪ್ರೆಸೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಫ್ ಬೋತ್ ದ ಫೀಲ್ಡ್ಸ್ ಆರ್ ಇನ್ ಪ್ರೆಸೆಂಟ್, if the charge enters in a region where both electric field and magnetic field are present. ಎರಡು ಇರೋ ಕಡೆ ಏನಾದ್ರು ಒಂದು ಚಾರ್ಜ್ ಎಂಟರ್ ಆದ್ರೆ ಅದಕ್ಕೂ ನೆಟ್ ಫೋರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಆಬ್ವಿಯಸ್ಲಿ ಇವೆರಡು ವೆಕ್ಟರ್ ಸಮ್ ಆಕ್ಟ್ ಆಗತ್ತೆ. ದಟ್ ಈಸ್ total force acting on that one is equals to electric force plus the magnetic force. ಅಥವಾ ಇದನ್ನ ನಾನು q times vector e ಅಂತ ಬರೀಬಹುದು plus q times vector v cross vector b ಅಂತ ಬರೀಬಹುದು. ಬೇಕಾದ್ರೆ q ನ ಕಾಮನ್ ತಗೊಂಡು ನೀವು ಈ ರೀತಿ ಆದ್ರೂ ಬರ್ಕೋಬಹುದು. ನಥಿಂಗ್ ಟು ವರಿ. e plus vector v cross vector b. ಸೊ ಈ ಫೋರ್ಸ್, ಈ ಟೋಟಲ್ ಫೋರ್ಸ್ ಅನ್ನೇ ನಾವೇನಂತ ಕರಿತೀವಿ, lorentz force anta kalti. So this is the equation for the lorentz force. So it's a scientist name honored in the name of Frederick Lorentz. 1902 ಅಲ್ಲಿ ನೋಬೆಲ್ ಪ್ರೈಸ್ ನ ತಗೊಂಡಿರ್ತಕ್ಕಂಥ ವ್ಯಕ್ತಿ. ಅವರ ಗೌರವಾನ್ವಿತವಾಗಿ ಈ ಫೋರ್ಸ್ ಆ ಹೆಸರನ್ನ ಇಟ್ಟಿದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಇದೆ, ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ರಿಲೇಷನ್ ಏನು, and he has shared the 1902 Nobel Prize with Zeeman. So Zeeman ಜೊತೆಗೆ ಇವರು ನೋಬೆಲ್ ಪ್ರೈಸ್ ನ ಕೂಡ ಶೇರ್ ಮಾಡ್ಕೊಂಡಿರ್ತಾರೆ. ಸೊ ದಟ್ಸ್ ಅಬೌಟ್ ಲಾರೆನ್ಸ್ ಫೋರ್ಸ್. ನೋಡಿ, ಕೆಲವೊಂದು ಬುಕ್ ಯಾಕೆ NCERT ನಲ್ಲಿ ಲಾರೆನ್ಸ್ ಫೋರ್ಸ್ ಅಂದ್ರೆ ಇಟ್ ಇಸ್ ಅ ನೆಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಸ್ ವೆಲ್ ಆಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರೆ ಇವೆರಡನ್ನು ಆಡ್ ಮಾಡದೆ ಬರ್ತಕ್ಕಂಥ ಫೋರ್ಸ್ ಏನು, ಅದನ್ನ ಲಾರೆನ್ಸ್ ಫೋರ್ಸ್ ಅಂತ ಒಂದ್ ಕಡೆ ಹೇಳ್ತಾರೆ. ಅಂಡ್ ಆ ಡಬ್ಬ ಒಂದು ಇದೆ, ಅರೋರಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ
ಅವ್ರು ಹೇಳ್ತಾರೆ ಬರೀ ಈ ಫೋರ್ಸ್ ನ ಮಾತ್ರ ಅವರು ಲಾರೆನ್ಸ್ ಫೋರ್ಸ್ ಅಂತ ಹೇಳ್ತಾರೆ. ಸೊ ನಥಿಂಗ್ ಟು ವರಿ. ಅವ್ರು ಏನಾದ್ರು ಕೇಳಿದ್ರೆ ರೈಟ್ ದ ಈಕ್ವೇಶನ್ ಫಾರ್ ಲಾರೆನ್ಸ್ ಫೋರ್ಸ್ ಅಂದ್ರೆ ಸೊ ರೈಟ್ ದಿಸ್ ಈಕ್ವೇಶನ್ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ಟೈಮ್ಸ್ ವೆಕ್ಟರ್ ಇ ಪ್ಲಸ್ ವೆಕ್ಟರ್ ವಿ ಕ್ರಾಸ್ ಬಿ. ಕ್ಲಿಯರ್? ಸೊ ಇದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಲೆಟ್ಸ್ ಗೋ. ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಇನ್ 3 2 1 ಡನ್. ಲೆಟ್ ಅಸ್ ಡಿಸ್ಕಸ್ ಮೋರ್ ಅಬೌಟ್ ಲಾರೆನ್ಸ್ ಫೋರ್ಸ್. ಲಾರೆನ್ಸ್ ಫೋರ್ಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ಡಿಸ್ಕಸ್ ಮಾಡೋಣ. ನೋಡಿ, ನಾವು ಎರಡು ಕ್ಯಾಟಗರಿ ಆಗಿ ಡಿವೈಡ್ ಮಾಡ್ತೀನಿ. ಒಂದು ಆಬ್ವಿಯಸ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಇರಬೇಕಾ ಲಾರೆನ್ಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಅದನ್ನ ಒಂದ್ಸತಿ ಡಿಸ್ಕಸ್ ಮಾಡೋಣ. ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಕ್ಕೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಗಿದ್ರೆ ಅವಾಗ ಏನೇನ್ ಫಿನೋಮಿನನ್ ಆಗತ್ತೆ ಅದನ್ನ ಸಪರೇಟ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟೇನಿ. ಆಕ್ಚುಲಿ ಇದ್ರಲ್ಲಿ ತುಂಬಾ ಕೇಸಸ್ ಇದೆ. ನಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಏನೇನಿದೆಯೋ ಅದನ್ನ ಮಾತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟೇನಿ. ಸೊ ಕ್ಯಾಟಗರಿ 1 ನಲ್ಲಿ when electric field and magnetic field are in same direction, ಎರಡು ಒಂದೇ ಡೈರೆಕ್ಷನ್ ಇದ್ರೆ ಇದರಲ್ಲಿ ಡಿಫ್ರೆಂಟ್ ಕೇಸಸ್ ಬರುತ್ತೆ. ನೋಡಿ, ಪೂರ್ತಿ ಲೆಕ್ಚರ್ ನೋಡ್ಮೇಲೆ ನಿಮ್ಗೆ ಒಂಚೂರು ಐಡಿಯಾ ಬರುತ್ತೆ ಈ ಕೇಸಸ್ ಎಲ್ಲ. ಈಗ ಮೇ ಬಿ ಕನ್ಫ್ಯೂಸ್ ಆಗ್ಬೋದು. ಜಸ್ಟ್ ನೇಮ್ಸ್ ನ ಕೊಡ್ತಿದ್ದೀನಿ, ಅಂದ್ರೆ ಜಸ್ಟ್ ನಾಮನ್ ಕ್ಲೇಚರ್ ನ ಕೊಡ್ತೀನಿ. ಫುಲ್ ಡೀಟೇಲ್ಸ್ ಬರುತ್ತೆ. ವೆನ್ ಇದರಲ್ಲಿ ಕೇಸ್ ಒನ್ when particle starts from rest ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಅಲ್ಲಿ ಇದೆ. ಲೆಟ್ ಅಸ್ ಅಸ್ಯೂಮ್ ಈಗ ಪಾರ್ಟಿಕಲ್ ನ ತಗೊಂಡೋಗಿ ಇಲ್ಲ ಇಡ್ತೀನಿ. ಲೆಟ್ ಮಿ ಕೀಪ್ ದಟ್ ಅಟ್ ರೆಸ್ಟ್. ಎಂತ ಪಾರ್ಟಿಕಲ್? ಚಾರ್ಜ್ ಪಾರ್ಟಿಕಲ್. ಅಫ್ ಕೋರ್ಸ್ ಚಾರ್ಜ್ ಇಲ್ಲ ಅಂದ್ರೆ ಈ ಚಾಪ್ಟರ್ ನಲ್ಲಿ ಅದಕ್ಕೆ ಮಾನ್ಯತೆನೇ ಇಲ್ಲ, ಚಾರ್ಜ್ ಇರಲೇಬೇಕು. ಸೊ ರೆಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಅಂದ್ರೆ ಅಲ್ಲಿ ಹೋಗಿ ಇಡ್ತೀನಿ. ಏನ್ ಫಿನೋಮಿನನ್ ಆಗತ್ತೆ ಅದು ಫಸ್ಟ್ ಕೇಸ್. ಕೇಸ್ 2 ನೋಡಿ. ಕೇಸ್ ಟು when particle is having some initial velocity in the direction of fields, in the direction of fields. ಅಂದ್ರೆ ಸೆಕೆಂಡ್ ಕೇಸ್ ನಲ್ಲಿ ಏನಪ್ಪ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದೆ ಅಂದ್ರೆ ಪಾರ್ಟಿಕಲ್ ಇನಿಷಿಯಲಿ ರೆಸ್ಟ್ ಅಲ್ಲಿ ಇಲ್ಲ, ಟೈಮ್ t is equal to 0 ಇದ್ದಾಗ ಅರೆ ಈ ರೀಜನ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಅ ರೀಜನ್ ವೇರ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್. ಈ ಪಾರ್ಟಿಕಲ್ ಎಂಟರ್ ಆಗುವಾಗೆ ಸರ್ಟೆನ್ ವೆಲಾಸಿಟಿ ಇಂದ ಎಂಟರ್ ಆಗ್ತಾ ಇದೆ ಅಂಡ್ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್. ದಟ್ ಈಸ್ ದ ಸೆಕೆಂಡ್ ಕೇಸ್. ಕೇಸ್ 3 ಅಲ್ಲಿ ಏನ್ ಡಿಸ್ಕಸ್ ಮಾಡ್ತೀವಪ್ಪ ಅಂದ್ರೆ when velocity is perpendicular to both magnetic field and electric field. ಇದರಲ್ಲಿ ಏನಾಗತ್ತೆ ಅಂತ ನೋಡ್ತೀವಿ. ಅಂದ್ರೆ ಬೇಸಿಕಲಿ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. Let us consider this is a magnetic field and this is a electric field. ಈಗ ಪಾರ್ಟಿಕಲ್ ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆದ್ರೆ, ಅರೆ ಈ ಪೂರ್ತಿ ಸ್ಪೇಸ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈಗ ಕರೆಕ್ಟ್ ಆಗಿ ಪರ್ಪೆಂಡಿಕ್ಯುಲರ್ ಆಗಿ ಪಾರ್ಟಿಕಲ್ ಎಂಟರ್ ಆದ್ರೆ ಇಲ್ಲಿ ಏನಾಗತ್ತೆ? ದಟ್ ಈಸ್ ಅ ಥರ್ಡ್ ಕೇಸ್. ಅಂಡ್ ಇನ್ ದ ಲಾಸ್ಟ್ ಕೇಸ್, ಕೇಸ್ 4 ನಲ್ಲಿ we discuss when velocity vector is making some angle with respect to fields. ಅರೆ ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಅದೇ ತರ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಅಲ್ಲಿ ಇದೆ. ರ್ಯಾಂಡಮ್ ಆಗಿ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಎಂಟರ್ ಆದ್ರೆ ಅವಾಗ ಏನಾಗತ್ತೆ ಅದನ್ನ ಈ ಕೇಸ್ ನಲ್ಲಿ ಡಿಸ್ಕಸ್ ನೋಡ್ತೀವಿ. ಕ್ಯಾಟಗರಿ 1 ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದೇ ಡೈರೆಕ್ಷನ್ ಇದೆ, ದೇ ಆರ್ ಇನ್ ಪ್ಯಾರಲಲ್, ಒಂದೇ ಡೈರೆಕ್ಷನ್. ಅರೆ ಈ ಬೋರ್ಡ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇದೆ. ಆ ಸೆಟಪ್ ನಲ್ಲಿ 4 ಕೇಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೆ. ಇನ್ನು ನಾನು ಶುರು ಮಾಡ್ಲಿಲ್ಲ, ಜಸ್ಟ್ ಕನ್ಫ್ಯೂಷನ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಐ ಆಮ್ ಕೀಪಿಂಗ್ ಅ ಸ್ಟ್ರಾಂಗ್ ಫೌಂಡೇಶನ್. ಸೊ ಒಂದು ಒಳ್ಳೆ ಬೇಸಿಕ್ ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಆಕ್ಚುಯಲ್ ಟಾಪಿಕ್ ಗೆ ಹೋಗಿಲ್ಲ. ಫಸ್ಟ್ ಕೇಸ್ ಏನು? ತಗೊಂಡೋಗಿ ಪಾರ್ಟಿಕಲ್ ನ ಇಲ್ಲಿ ಬಿಟ್ಟಾಗ, ರೆಸ್ಟ್ ಇಂದ ಸ್ಟಾರ್ಟ್ ಆದಾಗ. ಸಪೋಸ್ ಸೆಕೆಂಡ್ ಕೇಸ್ ಏನು? ಪಾರ್ಟಿಕಲ್ ಎಂಟರ್ ಆಗೋವಾಗೆ ಸರ್ಟೆನ್ ವೆಲಾಸಿಟಿ ಇದೆ. ವೆನ್ ಇಟ್ ಎಂಟರ್ಸ್ ಇಟ್ ಈಸ್ ಹ್ಯಾವಿಂಗ್ ಸರ್ಟೆನ್ ವೆಲಾಸಿಟಿ v. ಅವಾಗ ಎರಡು ಪಿಕ್ಚರ್ ಬರುತ್ತೆ. ದಟ್ ಈಸ್ ವಾಟ್ ಸೆಕೆಂಡ್ ಕೇಸ್. ಕೇಸ್ 3 ಬಂದು
when the particle is entering perpendicular to the both the field. ಅರೆ ಎರಡಕ್ಕೂ perpendicular. ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದೇ ಡೈರೆಕ್ಷನ್ ಇದೆ, ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಇದಕ್ಕೂ ಪರ್ಪೆಂಡಿಕ್ಯುಲರ್ ಆಗಬೇಕು. ಇದ್ರಲ್ಲಿ ಏನಾಗುತ್ತೆ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಲಾಸ್ಟ್ ಕೇಸ್ ನಲ್ಲಿ ಏನ್ ಮಾಡ್ತೀವಿ, ರ್ಯಾಂಡಮ್ ಆಗಿ ಯಾವುದೋ ಒಂದು ಡೈರೆಕ್ಷನ್ ಅಲ್ಲಿ ಎಂಟರ್ ಆಗ್ತದೆ, and we are going to discuss what is going to happen in the last case also. Category 2 ನಲ್ಲಿ, so ಇಲ್ಲಿ ಬರೀತೀನಿ category 2, category 1 and this is category 2. Electric field and magnetic field are mutually perpendicular to each other. Mutually perpendicular to each other. Or electric field, magnetic field perpendicular agi iro tara ಒಂದು ಸೆಟಪ್ ನ ತಗೊಂತೀನಿ. Maybe let me consider this is a plate of positively charged. ಅರೆ ಈ ತರ ಒಂದು ಪ್ಲೇಟ್ ಇದೆ, so ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು, and this is a negatively charged plate. ಟಸ್ಕು 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 ಟಸ್ಕು. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿಂದ ಎಲ್ಲಿರುತ್ತೆ, ಪಾಸಿಟಿವ್ ಪ್ಲೇಟ್ ಇಂದ ನೆಗೆಟಿವ್ ಪ್ಲೇಟ್ ಕಡೆಗೆ ಇರುತ್ತೆ. ಟಿಶ್ಕ್ಯಾವ್ 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 ಟಿಶ್ಕ್ಯಾವ್. So this is the direction of the electric field. ಮೇಲ್ಗಡೆಯಿಂದ ಡೌನ್ ಸೈಡ್, ಟಿಂಗ್ 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 ಟಿಂಗ್. And I'll consider the magnetic field into the plane of the board. Magnetic field into the plane of the board. ಅರೆ ಇದನ್ನೇ ನಾವೇನಂತ ಕರಿತೀವಿ, ಕ್ರಾಸ್ ಫೀಲ್ಡ್ಸ್ ಅಂತ ಕರಿತೀವಿ. ಅರೆ ಕ್ರಾಸ್ ಬ್ರೀಡ್ ಅಲ್ಲ, ಕ್ರಾಸ್ ಫೀಲ್ಡ್. ಮತ್ತೆ ನೀವೆಲ್ಲೆಲ್ಲೋ ಬಯಾಲಜಿಗೆಲ್ಲ ಹೋಗ್ಬಿಡ್ಬೇಡಿ. ಐ ಆಮ್ ಟಾಕಿಂಗ್ ಅಬೌಟ್ ಕ್ರಾಸ್ ಫೀಲ್ಡ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಇನ್ನೊಂದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿದೆ. ಈಗ ಈ ಸಿಚುವೇಶನ್ ಅಲ್ಲಿ ಒಂದು ಚಾರ್ಜ್ ರಾಜಾರೋಷವಾಗಿ ಎಂಟರ್ ಆದ್ರೆ ಏನ್ ಆಗತ್ತೆ, ಅದು ಸೆಕೆಂಡ್ ಕೇಸ್. ಕ್ಯಾಟಗರಿ 2. ಕ್ಯಾಟಗರಿ 1 ನಲ್ಲಿ ಇಷ್ಟು ಕೇಸಸ್ ಇದೆ, ಕ್ಯಾಟಗರಿ 2 ಅಲ್ಲಿ ಏನು ಇಲ್ಲ, ಒಂದೇ ಇರೋದು. ಡೋಂಟ್ ವರಿ, ಅದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದೀವಿ. ಆಯ್ತಾ, ಒಂದು ಐಡಿಯಾ ಬಂತ? ಅರೆ ಏನ್ ಓದ್ಲಿಕ್ಕೆ ಹೊರಟಿದೀವಿ ಅಂತ ಒಂದು ಪಿಕ್ಚರ್ ಕಣ್ ಮುಂದೆ ಬರ್ತಿದ್ಯಾ? ಸೊ ಲೆಟ್ ಅಸ್ ಡಿಸ್ಕಸ್ ಫಿಸಿಕ್ಸ್ ಬಿಹೈಂಡ್ ದಟ್ ಒನ್. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3 2 1 ಡನ್ 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 ಡನ್. ಲೆಟ್ ಅಸ್ ಡಿಸ್ಕಸ್ ದ ಕ್ಯಾಟಗರಿ 1 ಇನ್ ಡೀಟೇಲ್. ಕ್ಯಾಟಗರಿ 1 ಏನಪ್ಪಾ? when both the electric field and magnetic field are in same direction. ಒಂದೇ ಡೈರೆಕ್ಷನ್ ಇದ್ದಾಗ ಏನಾಗುತ್ತೆ ನೋಡೋಣ. ಕ್ಯಾಟಗರಿ 1, when both electric field and magnetic field are in same direction. Let us assume electric field in the plane of the board ಇದೆ. ಅರೆ ಈ ತರ ಇದೆ, ಟಿಂಗ್ 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 ಟಿಂಗ್. ಮ್ಯಾಗ್ನೆಟಿಕ್ ಫೀಲ್ಡ್ ಇದೇ ರೀಜನ್ ಅಲ್ಲಿ ಇದೆ. ಸೊ ಪೂರ್ತಿ ಬೋರ್ಡ್ ಪೂರ್ತಿ ಇದೆ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದೆ. ಐ ರೈಟ್ ಇನ್ ದ ಪಿಕ್ಚೋರಿಯಲ್ ಫಾರ್ಮ್. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಂಡ್ ಆಲ್ಸೋ ಇನ್ ದ ಸೇಮ್ ರೀಜನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇದೆ. ಅದನ್ನ ನಾನು ವೆಕ್ಟರ್ ಬಿ ಅಂತ ಇಂಡಿಕೇಟ್ ಮಾಡ್ತೀನಿ. ಈಗ ಇದರಲ್ಲಿ ಕ್ಯಾಟಗರಿ 1 ನಲ್ಲಿ ಡಿಫ್ರೆಂಟ್ ಕೇಸಸ್ ನ ನಾವು ನೋಡಿದ್ವಿ. ಅದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಾಟ್ ಇಸ್ ದ ಕೇಸ್ 1? Case 1, when particle starts from rest. Particle starts from rest. ಅರೆ ಒಂದು ಪಾರ್ಟಿಕಲ್ ನ ತಗೊಂಡ್ ಹೋಗಿ, ನಾಜೂಕಾಗಿ ತಗೊಂಡ್ ಹೋಗಿ ಅಲ್ಲಿ ಇಡಿ, ಸುಮ್ನೆ ಅಲ್ಲಿ ಪ್ಲೇಸ್ ಮಾಡಿ. ಇನಿಷಿಯಲ್ ಆಗಿ ಏನಪ್ಪಾ ಅದು ರೆಸ್ಟ್ ಅಲ್ಲಿ ಇದೆಯಾ? ದ ಪಾರ್ಟಿಕಲ್ ಇಸ್ ಅಟ್ ರೆಸ್ಟ್ ಅಂಡ್ ಪಾರ್ಟಿಕಲ್ ಇಸ್ ಹ್ಯಾವಿಂಗ್ ಚಾರ್ಜ್ ಅಂಡ್ ಇಟ್ ಇಸ್ ಹ್ಯಾವಿಂಗ್ ಮಾಸ್ m. ಚಾರ್ಜ್ q ಅಂಡ್ ಮಾಸ್ m and initial velocity is 0. ಈಗ ಏನೇನ್ ಫೋರ್ಸ್ ಆಕ್ಟ್ ಆಗತ್ತೆ? Obviously electric force act agata. The electric force experienced by the charge is given by q into e. In ಯಾವ direction? E directional experience agate. So this is the fe direction ಅಲ್ಲಿ ತೋರಿಸಿ. What about magnetic field? Initial ಆಗಿ 0, initial ಆಗಿ ಏನಿರುತ್ತೆ? 0 ಇರುತ್ತೆ. ಯಾಕಂದ್ರೆ ಇನಿಷಿಯಲ್ ಆಗಿ ರೆಸ್ಟ್ ಅಲ್ಲಿ ಇದೆ. Initially magnetic force is zero because velocity vector initially is 0. ಅರೆ ಇನಿಷಿಯಲಿ ಏನಿದೆ? ರೆಸ್ಟ್ ಅಲ್ಲಿ ಇದೆ, ಹಾಗಾಗಿ 0 ಬರ್ತದೆ. ನಾವು ಈಗ ನೋಡಿ ಕಹಾನಿ ನೋಡಿ. ಸಿನ್ಸ್ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್, ಈ ಕಡೆಗೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ಎಂತ ಫೋರ್ಸು? ಬರೀ ಎಲೆಕ್ಟ್ರಿಕ್ ಫೋರ್ಸ್, ಇನ್ನು ಮ್ಯಾಗ್ನೆಟಿಕ್ ಫೋರ್ಸ್ ಸ್ಟಾರ್ಟ್ ಆಗಿಲ್ಲ. ಇನ್ನೇನು ಈಗ ಶುರು ಆಗ್ತಾ ಇದೆ. ಸಿನ್ಸ್ ದಿಸ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್, it must have acceleration according to Newton's second law. ಏನ್ ನ್ಯೂಟನ್ ಸೆಕೆಂಡ್ ಲಾ? ಒಂದು ಯಾರನ್ನಾದ್ರೂ ನಿಮ್ ಫ್ರೆಂಡ್ ನ ಜೋರಾಗಿ ಎಫ್ ಫೋರ್ಸ್ ಗುದ್ದಿದ್ರೆ ಮಾ ಅಂತಾರೆ, ಅದೇ ನ್ಯೂಟನ್ ಸೆಕೆಂಡ್ ಲಾ ಅಲ್ಲ. ಎಫ್ ಇಸ್ ಈಕ್ವಲ್ಸ್ ಟು ಎಂ ಎ. ಸೊ ಹಾಗಾದ್ರೆ ಇದನ್ನ ಎಂ ಇಂಟು ಆಕ್ಸಲರೇಷನ್ ದಟ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಅಂತ ಬರೀಬಹುದು. ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಇಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ ಡಿವೈಡೆಡ್ ಬೈ ಎಂ.
That means the particle starts accelerating. ರೆಸ್ಟ್ ಅಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಆಕ್ಸಲರೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಆಕ್ಸಲರೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಒಂದು ವೆಲಾಸಿಟಿ ಬರ್ತಿದೆ. ಇಟ್ ಇಸ್ ಗೇನಿಂಗ್ ವೆಲಾಸಿಟಿ. Since the particle is accelerating, the velocity of the particle, the velocity of particle increases with time. Increases with time. With time. ಯಾವ ತರ ಇನ್ಕ್ರೀಸ್ ಆಗತ್ತೆ? ಅರೆ v is equals to v naught plus at ಫಾರ್ಮುಲಾ. ಇವನ್ ಹೇಗೂ 0 ಇದ್ದಾನೆ ಇನಿಷಿಯಲ್ ಆಗಿ, ಹಾಗಾಗಿ ಇವನ್ನ ಎತ್ಬಿಡಿ. ಸೊ ನೋ ನೀಡ್ ಟು ವರಿ. ಸೊ ಯು ಹ್ಯಾವ್ ಟು ರೈಟ್ a into t. a ಏನಿದೆ? q into e divided by m into t. The velocity of the particle is varying with respect to time. ತಗೊಂಡೋಗ ಪಾರ್ಟಿಕಲ್ ಇಡಿ ಸಾಕು. It starts moving and it's increasing its speed. ಪಾರ್ಟಿಕಲ್ ವೆಲಾಸಿಟಿನೇ ಇನ್ಕ್ರೀಸ್ ಆಗಕ್ಕೆ ಶುರು ಆಗುತ್ತೆ. ಇನಿಷಿಯಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಏನೋ, ಮ್ಯಾಗ್ನೆಟಿಕ್ ಫೋರ್ಸ್ ಏನೋ 0 ಇತ್ತು. ವಾಟ್ ಅಬೌಟ್ ನೌ? ಯೋಚನೆ ಮಾಡಿ. ಈಗ ಪಾರ್ಟಿಕಲ್ ಕದಲ್ತಾ ಇದೆ. ಇಟ್ ಇಸ್ ಗೇನಿಂಗ್ ವೆಲಾಸಿಟಿ. ಇಷ್ಟು ವೆಲಾಸಿಟಿ ಇದೆ. ಇನಿಷಿಯಲಿ 0 ಇದೆ, ಐ ಅಗ್ರಿ. ವಾಟ್ ಅಬೌಟ್ ನೌ? ಈಗಲೂ 0 ಇದೆ. ಅದೇ ಸರ್, ಹೌದು. ಕರೆಕ್ಟ್ ಆಗಿ ನೋಡು, ಪಾರ್ಟಿಕಲ್ ನ ಇಲ್ಲಿ ತಗೊಂಡು ಹೋಗಿ ಬಿಟ್ರೆ ಅದು ಇದೇ ಡೈರೆಕ್ಷನ್ ಅಲ್ಲಿ ತಾನೇ ಮೂವ್ ಆಗುತ್ತೆ. ಈವನ್ ಆಫ್ಟರ್ ಸಮ್ ಟೈಮ್, even when velocity is not equal to 0, velocity is in the direction of the magnetic field. ಹಾಗಾದ್ರೆ ಈ ಈಕ್ವೇಶನ್ ನೆನಪಿದೆಯಾ? ಈ ಈಕ್ವೇಶನ್ Fm is equals to QVB sin of theta. sin 0 ಇದ್ದಾಗ ಮ್ಯಾಗ್ನೆಟಿಕ್ ಫೋರ್ಸ್ 0 ಇದೆ. ಹಾಗಾದ್ರೆ even when V is equal to 0, angle between vector V and magnetic field is equal to 0. Therefore, Fm is equal to 0 forever. ಈ ತರ ಸೆಟಪ್ ನ ಇಟ್ಟಿದ್ರೆ ತಗೊಂಡೋಗಿ ಪಾರ್ಟಿಕಲ್ ನ ರೆಸ್ಟ್ ನಲ್ಲಿ ಇಟ್ಟಿರಿ. When it starts moving also, it is not experiencing any kind of magnetic force. Only electric force matra experience agate, and its velocity keeps on increasing with the time. ಹೋಗ್ತಾಕೆ ಶುರು ಆಗುತ್ತೆ. Done? ಅರ್ಥ ಆಯ್ತಾ? Case 1 ಅರ್ಥ ಆಯ್ತಾ? Initially no magnetic force 0 ಇದೆ, finally ಕೂಡ ಅಷ್ಟೇ ಇದೆ. Let's go to the case 2. Case 2, when the particle enters with velocity v naught parallel to fields. Please tell me. ಈಗ ಆಲ್ರೆಡಿ ವೆಲಾಸಿಟಿ ಇದೆ ಪಾರ್ಟಿಕಲ್ ಗೆ. ಈಗ ಏನಾಗುತ್ತೆ? ಪ್ಯಾರಲಲ್ ಆಗಿದೆ, ಆಫ್ ಕೋರ್ಸ್ ಡೈರೆಕ್ಷನ್ ನ ಕೊಡ್ತಾ ಇದೀನಿ. ಅಂಡ್ ಅಗೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ನ ಡಿಸ್ಕಸ್ ಮಾಡ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು q into capital E. In other words, A is equals to QE divided by M. Acceleration is the experience agate. What about velocity? Velocity also increases. V is equals to V naught plus at. V is equals to V naught plus at. V is equals to V naught plus A illide Q into E divided by M into T. What about magnetic force? ಈಗಲೂ 0 ನೇ ಇದೆ. ಅರೆ ನಾನು ಕನ್ಸಿಡರ್ ಮಾಡ್ತಾ ಇರೋದು ಅದಕ್ಕೆ ಸ್ಪೆಷಲ್ ಕೇಸ್ ಅಂತ ಹೇಳಿದ್ದು. ಕನ್ಸಿಡರ್ ಮಾಡ್ತಾ ಇರೋದು ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್ಸ್ ಎಂಟರ್ ಆಗ್ತಾ ಇದೆ. ಈವನ್ ನಾವು Fm is equal to 0. ಅರೆ ಸ್ಪೀಡ್ ಇರ್ಲಿ ಇಲ್ಲದೆ ಇರ್ಲಿ Fm is equal to 0. ಯಾಕೆ ಅಂದ್ರೆ angle between vector B and vector velocity is equal to 0. ಕೇಲ್ ಖತಮ್ ದುಕಾನ್. ಕೇಸ್ 2 ಮುಗೀತು. ಈಗ ಕೇಸ್ 3 ನ ಡಿಸ್ಕಸ್ ಮಾಡೋಣ. ಕ್ಯಾಟಗರಿ 1 ನಲ್ಲಿ ಕೇಸ್ 3 ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಏನಪ್ಪಾ ಅಂದ್ರೆ when the charge moving perpendicular to both electric field and magnetic field. ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ. I am going to discuss case 3. Case 3 ನೀವು ಅನ್ಕೊಳ್ಳೋ ಕೇಸ್ ಅಲ್ಲ, ನಾ ಹೇಳ್ತಾ ಇರೋದು. ಇಲ್ಲಿ ಚಾರ್ಜ್, ಆಂಗಲ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ವೆಲಾಸಿಟಿ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ನಡುವೆ ಇರ್ತಕ್ಕಂಥ ಆಂಗಲ್ ಗಳ ಕೇಸ್ಗಳು. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಕೇಸ್ 3. ಏನದು ಕೇಸು? ಕೇಸ್ 3 is when velocity vector is perpendicular to both the fields. ಈಗ ಇನಿಷಿಯಲ್ ವೆಲಾಸಿಟಿ v naught ಅಂತ ಅನ್ಕೋತೀವಿ. ಇನಿಷಿಯಲ್ ಆಗಿ ಪಾರ್ಟಿಕಲ್ ಈ ತರ ಎಂಟರ್ ಆಗುತ್ತೆ v naught ವೆಲಾಸಿಟಿ ಇಂದ.
Now what happens? Can you please tell me? Of course, the electric force is equals to Q times E. ಯಾವ ಕಡೆಗೆ? Towards right side. The particle starts experiencing the electric force in this direction, and obviously acceleration kuda agate. Acceleration is equals to QE divided by M barate. Let me keep this aside. What about magnetic force? Fm is equals to Q into V into B into sine of. What is the angle between velocity vector and magnetic field? It is 90 degree experience agate. Fm is equals to Q into V into B. ಇವನು ಏನ್ ಮಾಡ್ತಾನೆ? ಅರೆ, this fellow is acting like a centripetal force for the circular motion. ಹೀಗೆ ಹೋಗ್ತಾ ಇರೋ ಪಾರ್ಟಿಕಲ್ ನ, what is the direction of the force? Right hand palm rule. So you insert the finger and thumb, you insert the magnetic fingers in the direction of the magnetic field, and thumb should be in the direction of current. So tasku pusku, force is inverse ಹೋಗೋದ್ರಿಂದ it wants to go inside, ಈ ತರ ಹೋಗ್ಬೇಕು, into the plane of the board ಹೋಗುತ್ತೆ. ಬಟ್ ಇವನ್ ಏನ್ ಮಾಡ್ತಾ ಇದ್ದಾನೆ? ಮುಂದಕ್ಕೆ ತಳ್ತಾ ಇದ್ದಾನೆ. It is moving forward, also it is moving like this. So this acts as a centripetal force for the circular motion. ಅರೆ, ಈ ಫೋರ್ಸ್ ಏನ್ ಮಾಡ್ತಾ ಇದೆ? ಸರ್ಕ್ಯುಲರ್ ಮೋಷನ್ ಆಗೋದಕ್ಕೆ ಮೋಟಿವೇಟ್ ಮಾಡ್ತಾ ಇದೆ. ಇವನ್ ಏನ್ ಮಾಡ್ತಾ ಇದ್ದಾನೆ? ಮುಂದಕ್ಕೆ ತಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. Now, as a result, it will be the combination of circular motion and also linear motion. Circular motion ಆಗ್ತಾ ಇದೆ, linear motion ಆಗ್ತಾ ಇದೆ. But ಇಲ್ಲೊಂದು ಟ್ವಿಸ್ಟ್ ಇದೆ. Is it helical? Now, ಲಾಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡಿರ್ತಕ್ಕಂಥ ಹೆಲಿಕಲ್ ಪಾತ್ ಏನ? ಇಲ್ಲ, ಇಲ್ಲೊಂದು ಚೂರು ಡಿಫ್ರೆಂಟ್ ಬರುತ್ತೆ. ಏನಪ್ಪಾ ಅದು ಅಂದ್ರೆ, ಲೆಟ್ಸ್ ಡಿಸ್ಕಸ್. ನೋಡಿ ಇಲ್ಲಿ, ಸಿನ್ಸ್ ದಿಸ್ ಇಸ್ ದ ಆಕ್ಸಲರೇಷನ್, ಲೆಟ್ ಮಿ ಕನ್ಸಿಡರ್ ದ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಅರೆ, ಈ ರೀತಿ ಯಾವುದೇ ವೆಲಾಸಿಟಿ ಇಲ್ಲ ಇನಿಷಿಯಲಿ ಎಕ್ಸ್ ಆಕ್ಸಿಸ್ ವೆಲಾಸಿಟಿ ಇಸ್ 0. ಲೆಟ್ ಮಿ ಕನ್ಸಿಡರ್ ದಟ್ Vx not is equal to 0. ಬಟ್ ಈ ಕಡೆಗೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಅವನು ಏನ್ ಮಾಡ್ತಾನೆ? ಇಟ್ ಫೋರ್ಸಸ್ ದ ಪಾರ್ಟಿಕಲ್ ಟು ಮೂವ್ ಅಲಾಂಗ್ ವಿತ್ ದ ಎಕ್ಸ್ ಡೈರೆಕ್ಷನ್ ಆಲ್ಸೋ. ನಾನೊಂದು ಕೋಆರ್ಡಿನೇಷನ್ ಸಿಸ್ಟಮ್ ನ ತಗೊಂತಾ ಇದ್ದೀನಿ. ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಎಂಟರ್ ಆಗುವಾಗ ಏನು ಈ ತರ ಇತ್ತು ಫೋರ್ಸ್, ವೆಲಾಸಿಟಿ ಈ ತರ ಮಾತ್ರ ಇತ್ತು. ಸಿನ್ಸ್ ಇಟ್ ವಾಸ್ ಎಕ್ಸ್ಪೀರಿಯನ್ಸಿಂಗ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್, ದ ಪಾರ್ಟಿಕಲ್ ಆಲ್ಸೋ ಗೇನ್ಸ್ ದ ವೆಲಾಸಿಟಿ ಇನ್ ದ ಎಕ್ಸ್ ಆಕ್ಸಿಸ್. ಅದು ಎಷ್ಟಿರುತ್ತೆ? ದಟ್ ಈಸ್ Vx is equals to Vx naught plus A into T. A ವ್ಯಾಲ್ಯೂ ಅಲಾಂಗ್ ಎಕ್ಸ್ ಆಕ್ಸಿಸ್, ಇದು ಪೂರ್ತಿ ಎಕ್ಸ್ ಆಕ್ಸಿಸ್ ನಲ್ಲೇ ಇರುತ್ತೆ. ಅರೆ, ಫೋರ್ಸ್ ಇಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆ. ಹಾಗಾಗಿ ಆಕ್ಸಲರೇಷನ್, ಈ ಫೋರ್ಸ್ ಬಗ್ಗೆ ಮಾತಾಡ್ತಾ ಇದೆ. ಹಾಗಾಗಿ ಇದೇನಾಗುತ್ತೆ? ಇಟ್ ಮೂವ್ಸ್ ಇನ್ ಎಕ್ಸ್ ಆಕ್ಸಿಸ್, therefore the velocity also gains in x axis. So Vx is equals to, ಹೇಗೂ 0 ಇದ್ದ, ಎಂಟರ್ ಆದಾಗ 0 ಇದ್ದ, ಆಕ್ಸಲರೇಷನ್ ಏನಾಯ್ತು? QE divided by M into T. Look at this fellow. The velocity along x-axis, enter ಆಗುವಾಗ velocity along x-axis 0 ಇತ್ತು. ಬಟ್ ಎಂಟರ್ ಆದ್ಮೇಲೆ ಇವನ್ ವ್ಯಾಲ್ಯೂ ಗೈನ್ ಆಗ್ತಾ ಇದೆ, ವೆಲಾಸಿಟಿ ಅಲಾಂಗ್ x-axis ಗೈನ್ ಆಗ್ತಾ ಇದೆ. ಹೆಲಿಕಲ್ ಪಾತ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ, x-axis ನಲ್ಲಿ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿತ್ತು. ಹಾಗಾಗಿ ಒಂದ್ ಸರ್ಕಲ್ ಗೆ ಎಷ್ಟು ದೂರ ಹೋಗ್ತಿತ್ತು ಅಂದ್ರೆ, ಒಂದ್ ಸರ್ಕಲ್ ಹಾಕೋಷ್ಟೊತ್ತಿಗೆ ಎಷ್ಟು ದೂರ ಹೋಗ್ತಿತ್ತು, ನೆಕ್ಸ್ಟ್ ಸರ್ಕಲ್ ಹಾಕೋದಕ್ಕೂ ಅಷ್ಟೇ ದೂರ ಹೋಗ್ತಾ ಇತ್ತು. ಅದನ್ನೇ ನಾವು ಪಿಚ್ ಅಂತ ಕರೆದಿದ್ವಿ. ಯಾವಾಗ? ವೆನ್ ಎಕ್ಸ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ಇಲ್ಲಿ ಏನಾಗ್ತಾ ಇದೆ? ಎಕ್ಸ್ ವೆಲಾಸಿಟಿ, ಕಾಂಪೊನೆಂಟ್ ಆಫ್ ಎಕ್ಸ್ ವೆಲಾಸಿಟಿ ಇಸ್ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದರ ಕಾಂಬಿನೇಷನ್ ಆಗಿ ಏನಾಗತ್ತಪ್ಪ ಅಂದ್ರೆ, ಇವನ್ ಹಾಗೆ ಇರ್ತಾನೆ, ಇವನೇನು ಡಿಸ್ಟರ್ಬ್ ಆಗಲ್ಲ. ಸೊ ಸರ್ಕಲ್ ಹಾಗೆ ಇವನ್ ಸುತ್ತಕ್ಕೆ ಮೋಟಿವೇಟ್ ಮಾಡ್ತಾನೆ. ಆಸ್ ಎ ರಿಸಲ್ಟ್ ಆಫ್ ದಿಸ್ ಒನ್, the particle executes circular motion. As a result of this fellow, it wanted to move forward. Let us assume one round ಹೊಡಿತು ಅಂತ ಅನ್ಕೊಳ್ಳೋಣ. ಒಂದ್ ರೌಂಡ್ ಹೋಗಿ ಬರೋಷ್ಟೊತ್ತಿಗೆ, ಈ ತರ ಒಂದ್ ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ಎಕ್ಸ್ ಆಕ್ಸಿಸ್ ವೆಲಾಸಿಟಿ ಇನ್ಕ್ರೀಸ್ ಆಗಿದೆ. ಹಾಗಾದ್ರೆ ಇವನು ಇನ್ನೂ ಒಂಚೂರು ಜೋರಾಗಿ ಹೋಗಕ್ ಶುರು ಮಾಡ್ದ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಈಗ ಇನ್ನೊಂದ್ ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ಎಕ್ಸ್ ಆಕ್ಸಿಸ್ ವೆಲಾಸಿಟಿ ಇನ್ನೂ ಜಾಸ್ತಿ ಆಯ್ತು. ಈಗ ಏನ್ ಮಾಡ್ತಾನೆ? ರೇಡಿಯಸ್ ಏನೋ ಸೇಮ್ ಇದೆ, ಬಟ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಪಿಚ್ ಜಾಸ್ತಿ ಆಗ್ತಾ ಇದೆ. ಸಿನ್ಸ್ ದ ವೆಲಾಸಿಟಿ ಇನ್ ಎಕ್ಸ್ ಆಕ್ಸಿಸ್ ಇಸ್ ಬೀಂಗ್ ಇನ್ಕ್ರೀಸಿಂಗ್, ದ ಪಿಚ್ ಆಲ್ಸೋ ಕೀಪ್ಸ್ ಆನ್ ಇನ್ಕ್ರೀಸಿಂಗ್.
ಇದನ್ನ ನಾನು P1 ಅಂತ ಕರಿತೀನಿ, ಇದನ್ನ ನಾನು P2 ಅಂತ ಕರಿತೀನಿ, ಇದನ್ನ ನಾನು P3 ಅಂತ ಕರಿತೀನಿ, ನೆಕ್ಸ್ಟ್ ಬರೋದು P4 ಅಂತ ಕರಿತೀನಿ. ಸೊ P1 ಇಸ್ ಲೆಸ್ ದ್ಯಾನ್ P2 ಇಸ್ ಲೆಸ್ ದ್ಯಾನ್ P3 ಇಸ್ ಲೆಸ್ ದ್ಯಾನ್ P4 ಎಕ್ಸೆಟ್ರಾ ಎಕ್ಸೆಟ್ರಾ. ಕ್ಲಿಯರ್? ಅರ್ಥ ಆಯ್ತಾ? ಗೆಟಿಂಗ್? ಈ ಕೇಸ್ ನಲ್ಲಿ ಇಷ್ಟು ರದ್ದ ಅಂತ ಆಗುತ್ತೆ. ಪಿಚ್ ಕೀಪ್ಸ್ ಆನ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಎಕ್ಸ್ ಕಾಂಪೊನೆಂಟ್ ಆಫ್ ದ ವೆಲಾಸಿಟಿ. ಕ್ಲಿಯರ್? ಪಕ್ಕಾ ನೋಟ್ ಮಾಡ್ಕೊಳ್ಳಿ. ಏನೋ ಡೌಟ್ ಇದ್ರೆ ಒಂಚೂರು ಯೋಚನೆ ಮಾಡಿ. ಅಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೇಡಿಯಸ್ ಆಫ್ ದ ಪಾತ್ ಇಸ್ ನಾಟ್ ಚೇಂಜಿಂಗ್. ಸೆಂಟ್ರಿಪಿಟಲ್ ಫೋರ್ಸ್ ಏನು ಚೇಂಜ್ ಆಗಲ್ಲ. ಅರೆ ಇದು ಯಾವ ವೆಲಾಸಿಟಿ? ಪರ್ಪೆಂಡಿಕ್ಯುಲರ್ ವೆಲಾಸಿಟಿ. ನಾನು ಇಲ್ಲಿ ನೀಟಾಗಿ ಬರೀತೀನಿ. ಸೊ ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ವೆಲಾಸಿಟಿ. ಪರ್ಪೆಂಡಿಕ್ಯುಲರ್ ವೆಲಾಸಿಟಿ ಅನ್ನೋದು ಚೇಂಜ್ ಆಗಲ್ಲ. ಬರೀ ಎಕ್ಸ್ ಕಾಂಪೊನೆಂಟ್ ಯಾರಿಂದ? ಯುನಿಂದ ಚೇಂಜ್ ಆಗೋದು. ವೈ ಕಾಂಪೊನೆಂಟ್ ನ ಡಿಸ್ಟರ್ಬ್ ಮಾಡೋ ಯಾರು ಪುಣ್ಯಾತ್ಮನೇ ಇಲ್ಲ. ಹಾಗಾಗಿ ರೇಡಿಯಸ್ ಆಲ್ಸೋ ರಿಮೇನ್ಸ್ ಸೇಮ್. ಸೊ ಆರ್ ಇಸ್ ಈಕ್ವಲ್ಸ್ ಟು mv perpendicular divided by qb. ಬರೀ mv ಅಲ್ಲ, mv perpendicular. v perpendicular is constant with respect to time. Therefore the radius of the path ಅಂದ್ರೆ ಈ ರೇಡಿಯಸ್ ಏನಿದೆಯೋ ಇದು ಕೂಡ ಅಷ್ಟೇ ಇರುತ್ತೆ. the radius of the path remains constant till खत्म दुकान पर. आयता? Make a note on this one. Let's see the last case when there is some angle. ಏನಾಗತ್ತೆ ನೋಡೋಣ. ಇದನ್ನ ನೋಟ್ ಮಾಡ್ಕೊಳ್ಳಿ. I am going to erase in 3, 2, 1. Done. Let us discuss the case 4 in the category 1. Category 1 ಏನ್ ತಗೊಂಡಿದ್ವಿ? When the electric field and magnetic field are in the same direction. ಈ ತರ ಇದ್ದಾಗ category 1 ನಲ್ಲಿ case 4 ನ ತಗೊಂತಾ ಇದೀನಿ. When velocity of the particle is making some angle with respect to both the fields. ಅರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರನೇ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರನೇ ಇದೆ. ಈಗ ಇನಿಷಿಯಲ್ ವೆಲಾಸಿಟಿ v0 ಇದೆ ಅಂತ ಅನ್ಕೊಳ್ಳೋಣ. ಇಟ್ ಇಸ್ ಎಂಟರಿಂಗ್ ಅಟ್ ಅನ್ ಆಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಫೀಲ್ಡ್. ಎರಡು ಫೀಲ್ಡ್ ಗೆ, ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲ, ಅರೆ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಡೈರೆಕ್ಷನ್ ಇದೆ. ಹಾಗಾಗಿ ಥೀಟಾ ಇಸ್ ಅ ಆಂಗಲ್ ಸಬ್ಟೆಂಡೆಡ್ ವಿತ್ ಬೋತ್ ದ ಫೀಲ್ಡ್ಸ್. ನೌ ವಿಲ್ ಡೂ ಒನ್ ಥಿಂಗ್, ಇದಕ್ಕೆ ರೆಸಲ್ಯೂಷನ್ ಮಾಡ್ಕೊಳ್ಳೋಣ. This is v0 cos theta and this is v0 sin theta. Can you please tell me what happens? Enter ಆಗಿದ ತಕ್ಷಣ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಲೆಕ್ಟ್ರಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. The amount of electric force experienced by the charge is given by Q into capital E. Scalar form ಅಲ್ಲಿ ಮಾತ್ರ ಬರೀತೀನಿ. And always remember, this is only in x-axis. ಇದು y-axis ಅಂತ ಕನ್ಸಿಡರ್ ಮಾಡಿದ್ವಿ, ಇದು x-axis ಅಂತ ಕನ್ಸಿಡರ್ ಮಾಡಿ. ಚಾರ್ಜ್ ಎಂಟರ್ ಆಗಿದ ತಕ್ಷಣ ಪಾರ್ಟಿಕಲ್ ಈ ಕಡೆ ಮಾತ್ರ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಟ್ ಓನ್ಲಿ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಡ್ಯೂ ಟು ಎಲೆಕ್ಟ್ರಿಕ್ ಫೋರ್ಸ್. ಆಸ್ ಅ ರಿಸಲ್ಟ್ ಇನಿಷಿಯಲ್ ವೆಲಾಸಿಟಿ ಏನಿದೆ v0 cos theta ಇದೆ, ಅದ್ರ ಜೊತೆಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹಾಗಾದ್ರೆ ಆಕ್ಸಲರೇಷನ್ along the x-axis is given by QE divided by m, that too only in x-axis. ಇಷ್ಟು acceleration x-axis ನಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. Now the velocity of the particle along the x-axis is increasing according to the equation. V is equals to u plus at formula use ಮಾಡ್ತೀನಿ. V is equals to u value ಏನಿದೆ initial velocity v0 cos theta plus acceleration, that is QE divided by m into t. V is equals to u plus at. ಇದು x axis ನಲ್ಲಿ velocity. So it is confirmed. ಏನಾಯ್ತಪ್ಪ? x component ಜಾಸ್ತಿ ಆಗ್ತಾ ಹೋಗುತ್ತೆ. When the particle enters, the x component keeps on increasing. ಈಗ x component ಮೇಲೆ ಇವನೇನು ಎಫೆಕ್ಟ್ ಮಾಡಲ್ಲ. ಯಾಕೆಂದ್ರೆ x component ಅನ್ನೋದು ಇವನಿಗೆ ಪ್ಯಾರಲಲ್ ಆಗಿರೋದ್ರಿಂದ it does not experience any force because of this fellow. ಏನಿದ್ರು ಇವನೇ ಎಫೆಕ್ಟ್ ಮಾಡಬೇಕು. Let us see the magnetic force. The magnetic force acting on the particle is given by Q into V into B into sin theta. ಅದನ್ನೇ ನಾವೇನಂತ ಕರೆದ್ವಿ? QBV sin theta ಅಂತ ಕರೆದ್ವಿ. Am I right? ಅಥವಾ ಈ ರೀತಿ ಹೇಳ್ತೀನಿ ನೋಡಿ, Q into V perpendicular into B. Can I write like this? ಈ B ನ ಈ ಕಡೆ ಬರ್ಕೊತೀನಿ. Q into B into V perpendicular. ಏನಿದೆ ಇದು?
q into b into v perpendicular is v naught sin theta. Getting? And what is the direction of that force? ಇದು ಯಾವ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂಡ್ ಏನ್ ಎಫೆಕ್ಟ್ ನ ಕ್ರಿಯೇಟ್ ಮಾಡುತ್ತೆ ನೋಡಿ. ಫರ್ಗೆಟ್ ಅಬೌಟ್ ದಿಸ್ ಕಾಂಪೋನೆಂಟ್. ಈ ಕಾಂಪೋನೆಂಟ್ ನ ಮರ್ತೋಗಿ. there is no force along x axis due to this fellow. there is no force, there is no magnetic force due to this fellow. ಯಾಕಂದ್ರೆ ಇವನು ಪ್ಯಾರಲಲ್ ಆಗಿರೋದ್ರಿಂದ ಥೀಟಾ 0 ಬರುತ್ತೆ. ಸೊ therefore ಅವನೇನು ಎಫೆಕ್ಟ್ ಮಾಡಲ್ಲ. ಇನ್ನು ನಮ್ಗೆ ಏನಿದ್ರು ಇವನ್ ಬೇಕಾಗಿರೋದು. ಇದು ಯಾವ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? ನಾವು using right hand palm rule, tasku pusku. So the field pushing the particle into the plane of the board. So this goes inside, inwards. ನಮ್ಗೆ ಗೊತ್ತು ಆಕ್ಚುಲಿ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ. ಆಸ್ ಎ ರಿಸಲ್ಟ್ ಇಟ್ ಸ್ಟಾರ್ಟ್ಸ್ ಸರ್ಕ್ಯುಲರ್ ಮೋಷನ್. ಈ ವೆಲಾಸಿಟಿ ಇಂದ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವನೇನ್ ಮಾಡ್ತಾ ಇದ್ದಾನೆ, ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇದ್ದಾನೆ. ಅರೆ ಒಬ್ಬ ಸರ್ಕ್ಯುಲರ್ ಮೋಷನ್ ಆಗೋದಕ್ಕೆ ರೊಟೇಟ್ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ, ಟಪ 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 ಅಂತ ತಳ್ತಾ ಇದ್ದಾನೆ ಮುಂದಕ್ಕೆ. ಅಂಡ್ ಆ ತಳ್ಳೋದು ಕೂಡ ಸೇಮ್ ಇಲ್ಲ, ಡಿಫ್ರೆಂಟ್ ಇದೆ. ಫಸ್ಟ್ ಸತಿ ನಿಧಾನಕ್ಕೆ, ಸೆಕೆಂಡ್ ಸತಿ ಢಮ, ಥರ್ಡ್ ಸತಿ ಢಮ್ ಢಮ್, ಫೋರ್ತ್ ಟೈಮ್ ಢಮ್. ಅಂದ್ರೆ ಪಿಚ್ ಅನ್ನೋದು ಜಾಸ್ತಿ ಆಗ್ತಾ ಇರ್ಬೇಕಾ. ದಿಸ್ ಎಕ್ಸ್ ಕಾಂಪೋನೆಂಟ್ ಇಸ್ ಇನ್ಕ್ರೀಸಿಂಗ್ ಬಟ್ ವೈ ಕಾಂಪೋನೆಂಟ್ ಇಸ್ ಕಾನ್ಸ್ಟೆಂಟ್. ವೆಲಾಸಿಟಿ ವೈ ಕಾಂಪೋನೆಂಟ್ ಅಲ್ಲಿ ಇನ್ಕ್ರೀಸ್ ಆಗಲ್ಲ ಬಿಕಾಸ್ ಇಟ್ಸ್ ಪರ್ಪೆಂಡಿಕ್ಯುಲರ್ ಫೋರ್ಸ್, ಯು ನೋ ದಟ್ ಒನ್. As a result, the path of the particle is again helical, but not regular helical, with increasing pitch. Pitch another increase ಆಗ್ತಾ ಇರುತ್ತೆ. So let me call this as P1 and this as P2, this as P3 and this as P4. It is clear that P1 greater than P2 greater than P3. ಅಲ್ಲ, ಉಲ್ಟಾ ಬರೀತಾರೆ. P1 is less than P2 less than P4 etc. But radius remains same. Radius remains same phenomenon ಆಗ್ತಾ ಇದೆ. Are you getting what I am saying? ಅರ್ಥ ಆಯ್ತಾ? Make a note on this one. We'll go to the last category. Category 2 ಗೆ ಹೋಗ್ತೀವಿ. ಅದು ಇಂಪಾರ್ಟೆಂಟ್ ಆಗಿರುತ್ತೆ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. I am going to erase. Done? Let's discuss the most important category of this video, when electric field and magnetic field are mutually perpendicular. ಇದನ್ನ ಕ್ರಾಸ್ ಫೀಲ್ಡ್ಸ್ ಅಂತಾನೂ ಕರೀತಾರೆ. Let me consider one uniformly positive charger plate. ಯೂನಿಫಾರ್ಮ್ ಆಗಿ ಚಾರ್ಜ್ ಆಗಿರ್ತಕ್ಕಂಥ ಒಂದು ಪಾಸಿಟಿವ್ ಪ್ಲೇಟ್ ನ ತಗೊಂತೀನಿ. ಸೊ ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು ಟಸ್ಕು ಪುಸ್ಕು, ಪಾಸಿಟಿವ್ ಪ್ಲೇಟ್ ಈ ತರ ಇದೆ. ಅಂಡ್ ಇಲ್ಲಿ ಒಂದು ನೆಗೆಟಿವ್ ಪ್ಲೇಟ್ ನ ತಗೋತೀನಿ. ಇದೇನ್ ಸರ್ ಇದು ಹೊಸದಾಗಿ ಹೇಳ್ತಿದ್ರಿ, ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಆಗಿದೆ. ಇಲ್ಲೊಂದು ನೆಗೆಟಿವ್ ಚಾರ್ಜ್ ಅನ್ನ ಇಡ್ತೀನಿ. ಇದ್ರ ಮಧ್ಯೆ ಏನಾಗುತ್ತೆ, ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅಸ್ಯೂಮಿಂಗ್ ದಿಸ್ ಆಫ್ ಇನ್ಫೈನೈಟ್ ಸೈನ್ಸ್. ಇನ್ಫೈನೈಟ್ ಅಂದ್ರೆ ದೊಡ್ಡದಾಗಿರ್ತಕ್ಕಂಥದ್ದು. ಪಾಯಿಂಟ್ ಚಾರ್ಜ್ ಗೆ ಕಂಪೇರ್ ಮಾಡಿದ್ರೆ ಅದೇ ಒಂದು ದೊಡ್ಡದಾಗಿ ಕಾಣಿಸ್ಬೇಕು. ಇದು ಪಾಯಿಂಟ್ ಚಾರ್ಜ್ ಅಂತ ತುಂಬಾ ಸಣ್ಣದಾಗಿರುತ್ತೆ. ಅದೇ ಒಂದು ಇರುವೆಗೆ ಇಲ್ಲಿ ತಗೊಂಬಂದ್ ಇಟ್ರೆ ಈ ಬೋರ್ಡೇ ದೊಡ್ಡ ಪ್ರಪಂಚ ತರ ಕಾಣಿಸುತ್ತೆ. ಅದೇ ರೀತಿ ಇಲ್ಲಿ ಪಾಯಿಂಟ್ ಚಾರ್ಜಸ್ ಗೆ ಈ ಪ್ಲೇಟ್ ಇನ್ಫೈನೈಟ್ ಆಗಿರುತ್ತೆ. ಅದನ್ನೆಲ್ಲ ಕತೆ ಬಿಡ್ಬಿಡಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಟಿಶ್ಕ್ಯಾವ್ 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 ಎಲೆಕ್ಟ್ರಿಕ್ ಫೀಲ್ಡ್ ಈ ರೀತಿ ಇದೆ. ಅಂಡ್ ಇನ್ ದ ಸೇಮ್ ರೀಜನ್ ಐ ವಿಲ್ ಹ್ಯಾವ್ ಎ ಸೆಟಪ್. ನಾನೊಂದು ಸೆಟಪ್ ನ ಸೆಟ್ ಮಾಡಿ, ಅರೆ ರೇ ಚಿಚ್ಚಿ ಡರ್ಟಿ ಫೆಲೋಸ್ ನೀವೆಲ್ಲ, ನಾ ಹೇಳ್ತಾ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್ ಸೆಟಪ್ ನ ಇಟ್ಟು ಐ ವಿಲ್ ಮೇಕ್ ಶೂರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇರೋ ತರ ಒಂದು ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ಸ್. ಐ ಹ್ಯಾವ್ ಟು ಚೂಸ್ ಮೈ ವರ್ಡ್ಸ್ ವೆರಿ ವೆರಿ ಕೇರ್ಫುಲಿ, ಇಲ್ಲ ಅಂದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂತೀರಿ. ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇರೋ ತರ, ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇರೋ ತರ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ನ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. Now let us assume one charge is entering like this. ಒಂದು ಚಾರ್ಜ್ v0 ಸ್ಪೀಡ್ ಇಂದ ಈ ಡೈರೆಕ್ಷನ್ ಅಲ್ಲಿ ಎಂಟರ್ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಇನ್ನು ಎಂಟರ್ ಆಗಿಲ್ಲ, ಇನ್ನೇನ್ ಎಂಟರ್ ಆಗ್ಬೇಕು? ಆಬ್ವಿಯಸ್ಲಿ ಚಾರ್ಜ್ q, ಮಾಸ್ m ಇದೆ, and I am assuming positive charge q. What is going to happen? Let's see. As soon as this enters the region, ಎರಡು ರೀಜನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಎಂಟರ್ ಆಗಿದ ತಕ್ಷಣ ಇದ್ರ ಮೇಲೆ ಎರಡು ಫೋರ್ಸಸ್ ಆಕ್ಟ್ ಆಗುತ್ತೆ. ಆಬ್ವಿಯಸ್ಲಿ ಒಂದು ಎಲೆಕ್ಟ್ರಿಕ್ ಫೋರ್ಸ್, ಇನ್ನೊಂದು ಮ್ಯಾಗ್ನೆಟಿಕ್ ಫೋರ್ಸ್. ಈ ಎಕ್ಸ್ಪೆರಿಮೆಂಟಲ್ ಅರೇಂಜ್ಮೆಂಟ್ ನಾವೇಂತ ಕರಿತೀವಿ? ಕ್ರಾಸ್ ಫೀಲ್ಡ್ಸ್ ಅಂತ ಕರಿತೀವಿ. ಕ್ರಾಸ್ ಫೀಲ್ಡ್ಸ್. ಯಾಕೆ ಸರ್ ಹಂಗೆ? ಅರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ತರ ಇದ್ರೆ
ಡೌನ್ ಸೈಡ್ ಇದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆಗಿದೆ, ಎರಡು ಕ್ರಾಸ್ ಆಗಿದೆ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಇದನ್ನ ಕ್ರಾಸ್ ಫೀಲ್ಡ್ಸ್ ಅರೇಂಜ್ಮೆಂಟ್ ಅಂತ ಕರಿತೀವಿ. Okay, as soon as it enters, it experiences both electric force and also magnetic force. Electric force ಎಷ್ಟು experience ಆಗತ್ತೆ? Fe is equals to Q times E. And in the given figure, what is the direction of Fe? Fe ಯಾವ direction act ಆಗುತ್ತೆ? Sorry, F electric field ಈ direction ಇರೋದ್ರಿಂದ ಅಂತ ಈ direction experience ಆಗುತ್ತೆ. So it is acting downwards. ಒಂದ್ ಕೆಲಸ ಮಾಡೋಣ, ಡೌನ್ವರ್ಡ್ಸ್ ಅಪ್ವರ್ಡ್ಸ್ ಅಂತ ಹೇಳೋ ಬದಲು LKG ಮಕ್ಕಳ ತರ ಕೋಆರ್ಡಿನೇಟ್ ಸಿಸ್ಟಮ್ ನ ಡಿಫೈನ್ ಮಾಡ್ಬಿಡ್ತೀನಿ. ಲೆಟ್ ಮಿ ಕನ್ಸಿಡರ್ ದಿಸ್ ಎಕ್ಸ್ ಆಕ್ಸಿಸ್, ದಿಸ್ ಅ ಪಾಸಿಟಿವ್ ವೈ ಆಕ್ಸಿಸ್, ದಿಸ್ ಮೈನಸ್ ವೈ ಆಕ್ಸಿಸ್. ಇನ್ನು ಯಾವ ಕಾಲದಲ್ಲಿ ಇದೀರಿ ಸರ್? ಡೌನ್ವರ್ಡ್ಸ್ ಅಪ್ವರ್ಡ್ಸ್ ರೈಟ್ ಲೆಫ್ಟ್ ಅನ್ಕೊಂಡು. ಅರೆ ವಿ ಆರ್ ಇನ್ ದ ನೀಟ್ ಅಂಡ್ JEE ಪ್ರಿಪರೇಷನ್, ಕೋಆರ್ಡಿನೇಟ್ ಸಿಸ್ಟಮ್ ನ ತಗೋಬೇಕು. ಸೊ ದಿಸ್ ಇಸ್ ಅಲಾಂಗ್. ನೀವೇ ಹೇಳ್ಬಿಟ್ಟು ಇಷ್ಟೊಂದು ಸುತ್ತಿ ಹೊಡಿತೀರಾ ಸರ್. ಅಲಾಂಗ್ ಮೈನಸ್ ವೈ ಆಕ್ಸಿಸ್. ಓಕೆ, ಒಂದ್ ಸೈಡ್ ಅಲ್ಲಿ ಇಟ್ಟಿರ್ತೀನಿ, ಪಕ್ಕದಲ್ಲಿ ಇಟ್ಟಿದ್ದೀವಿ. What about magnetic force? Fm is equals to Q into ಅಥವಾ Q into V cross B ನೆನಪಿದೆಯಾ? Q into V into B sine of angle. What is the angle between magnetic field and the velocity vector? ಕರೆಕ್ಟ್ ಆಗಿ ಯೋಚನೆ ಮಾಡಿ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಹೋಗ್ತಾ ಇದೆ, ಒಳಗಡೆ ಹೋಗ್ತಾ ಇದೆ. ವೆಲಾಸಿಟಿ ಈ ತರ ಇದೆ, ಇಟ್ ಈಸ್ ಗೋಯಿಂಗ್ ಲೈಕ್ ದಿಸ್. ಹೋಗ್ತಿದ್ಯಾ? ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? 90 ಡಿಗ್ರಿ. ಅರೆ 90 ನೀವ್ ಅನ್ಕೊಳ್ಳೋ 90 ಅಲ್ಲ, ಆಂಗಲ್ 90 ಡಿಗ್ರಿ. ಸೊ ಸೈನ್ ಆಫ್ 90 ಡಿಗ್ರಿ. ಸೊ Fm is equals to Q into V into B. ವೆಕ್ಟರ್ ಫಾರ್ಮ್ ಅಲ್ಲಿ ಬರೀತೀನಿ. ಅಂಡ್ ವಾಟ್ ಇಸ್ ದ ಡೈರೆಕ್ಷನ್? ಪ್ಲೀಸ್ ಟೆಲ್ ಮಿ. ರೈಟ್ ಹ್ಯಾಂಡ್ ಪಾಮ್ ರೂಲ್. ಈಗ ಫಿಂಗರ್ಸ್ ನ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇನ್ಸರ್ಟ್ ಮಾಡಬೇಕು. ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಫಿಂಗರ್ ನ ಕರೆಂಟ್ ಡೈರೆಕ್ಷನ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಯಾವ ಕಡೆ ಮೂವ್ ಆಗ್ತಿದೆ. ಸೊ ಟಸ್ಕು ಪುಸ್ಕು. The force is along positive y-axis. Along positive y-axis. ಇಲ್ಲಿಂದ ಕಹಾನಿ ಶುರು ಆಗತ್ತೆ. ಒಬ್ಬ ಮೇಲೆ ಎಳಿತಿದ್ದಾನೆ, ಇನ್ನೊಬ್ಬ ಡೌನ್ ಸೈಡ್ ಎಳಿತಿದ್ದಾನೆ. ಎತ್ತು ಏರಿಗೆ ಎಳಿದ್ರೆ ಕೋಣ ನೀರಿಗೆ ಎಳಿತು ಅನ್ನಂಗಾಯ್ತು. ಮ್ಯಾಗ್ನೆಟಿಕ್ ಫೋರ್ಸ್ ಏನೋ ಮೇಲೆ ಎಳಿತಾನೆ ಈ ಪಾರ್ಟಿಕಲ್ ನ, ಏ ಬಾ 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 ಮೇಲೆಗೆ ಅಂತ. ಈ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಮಾಡ್ತಾನೆ? ಡೌನ್ ಸೈಡ್ ಗೆಳಿತಾನೆ, ಬಂದ್ಬಿಡು ಅಂತ. ಈಗ ಯಾರ್ ಮಾರ್ಕ್ ಕೇಳೋದು? ಆಬ್ವಿಯಸ್ಲಿ ರಿಸಲ್ಟೆಂಟ್ ಮಾರ್ಕ್ ಕೇಳ್ಬೇಕು. ಸಪೋಸ್ ಇವನ್ಗೆ ಏನಾದ್ರು ತಾಕತ್ ಜಾಸ್ತಿ ಇತ್ತು ಅಂತ ಹೇಳ್ಬೇಕು. ಲೆಟ್ಸ್ ಅಸ್ಯೂಮ್ ಇವನ್ಗೆ ಕಂಪೇರ್ ಮಾಡಿದ್ರೆ ಇವನ್ಗೆ ತಾಕತ್ ಜಾಸ್ತಿ ಇತ್ತು ಅಂದ್ಕೊಂಡ್ರೆ ಇವನ್ ಮಾತೆ ಫೈನಲ್ ಆಗಿ ಕೇಳ್ತಾನೆ. ಹಾಗಾಗಿ ಕೇಸ್ ಒನ್, if QE is greater than, ಬರೀ ಮ್ಯಾಗ್ನಿಟ್ಯೂಡ್ ಬರೀತೀನಿ, QE is greater than QVB ಅಥವಾ ಈ ರೀತಿ ಬರೀಬಹುದಾ? FE greater than FM. Then what is going to happen? Then the particle will actually ಈ ತರ ಹೋಗ್ಬೇಕಾಗಿರೋ ಪಾರ್ಟಿಕಲ್ ಟಾಯ್ ಅಂತ ಈ ತರ ಡೌನ್ ಸೈಡ್ ಬರುತ್ತೆ. ಯಾಕಂದ್ರೆ ಇವ್ನು ಡಾಮಿನೇಟ್ ಮಾಡ್ತಾ ಇದ್ದಾನೆ, ಎಲೆಕ್ಟ್ರಿಕ್ ಫೀಲ್ಡ್ ಹೇಳಿದ ಮಾತ್ರ ಕೇಳ್ಬೇಕು ಈಗ. ಸೊ ಆಸ್ ಅ ರಿಸಲ್ಟ್ ದ ಪಾರ್ಟಿಕಲ್ ಗೋಸ್ ಲೈಕ್ ದಿಸ್. ಸೊ ದಿಸ್ ಇಸ್ ಎಕ್ಸ್ಪೆಕ್ಟೆಡ್ ಒರಿಜಿನಲ್ ಪ್ರೊಜೆಕ್ಷನ್ ಅಂಡ್ ದಿಸ್ ಇಸ್ ಅ because of this fellow. ಈ ರಿಸಲ್ಟ್ ಬಂದಿದೆ. ಸೊ ದಿಸ್ ಇಸ್ ಅಗೇನ್ ಪ್ಯಾರಾಬೋಲಿಕ್. ಅಂಡ್ ವಾಟ್ ಅಬೌಟ್ ಸೆಕೆಂಡ್ ಕೇಸ್? ಇದರಲ್ಲಿ ಕೇಸ್ 2 ನ ನೋಡ್ತೀನಿ ನೋಡಿ. ಕೇಸ್ 2 if Fm is greater than Fe. ಅಂದ್ರೆ ಮೇಲ್ಗಡೆ ಆಕ್ಟ್ ಆಗ್ತಕ್ಕಂಥ ಫೋರ್ಸ್ ಡೌನ್ ಸೈಡ್ ಫೋರ್ಸ್ ಗಿಂತ ಜಾಸ್ತಿ ಇದ್ರೆ ಏನಾಗುತ್ತೆ? ದಟ್ ಇಸ್ ಕೇಸ್ 2. ಲೆಟ್ ಮಿ ಕನ್ಸಿಡರ್ ಕೋಆರ್ಡಿನೇಟ್ ಸಿಸ್ಟಮ್ ಅಗೇನ್. This is the original direction of the velocity. ಪಾರ್ಟಿಕಲ್ ಹೀಗೆ ಹೋಗ್ಬೇಕಾಗಿರೋದು, ಮೇಲೆ ಇರೋ ಫೋರ್ಸ್ ಜಾಸ್ತಿ ಆಕ್ಟ್ ಆಗ್ತಾ ಇರೋದ್ರಿಂದ ಇವನೇನಾಗ್ತಾನೆ? ಹೀಗೆ ಹೋಗೋ ಬದಲು ಸೊ ಟಿಶ್ಕ್ಯಾವ್ ಅಂತ ಈಗ ಹೋಗ್ತಾರೆ. ಸೊ ಇಟ್ ಈಸ್ ಅಗೇನ್ ಪ್ಯಾರಾಬೋಲಿಕ್, ಅಪ್ವರ್ಡ್ ಪ್ಯಾರಾಬೋಲಿಕ್. ದಿಸ್ ಇಸ್ ಡೌನ್ವರ್ಡ್ ಪ್ಯಾರಾಬೋಲಿಕ್. ಅಗೇನ್ ದಿಸ್ ಫೆಲೋ ಇಸ್ ಪ್ಯಾರಾಬೋಲಿಕ್. ಓಕೆ, ಡನ್. ಈಗ ಕೇಸ್ 3 ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಇಷ್ಟ ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ. ನಂಗೆ ಒಂಚೂರು ಜಾಗ ಬೇಕಿದೆ, ಅದಕ್ಕೆ ನಾನು ಎರೇಸ್ ಮಾಡ್ಕೊಡ್ತೀನಿ ಮೇಲಿನ ಅಡ್ವಾನ್ಸ್ ಆಗಿ. ಇವೆರಡು ಅರ್ಥ ಆಯ್ತಾ? ಕೇಸ್ 1 ಕೇಸ್ 2. ಅರೆ ಯಾರು ಸ್ಟ್ರಾಂಗ್ ಆಗಿರ್ತಾನೋ ಅವ್ರ ಮಾತು ಕೇಳ್ತಾರೆ ಅಷ್ಟೇ. ಚಾರ್ಜು ಬಾಯಿ ಮುಚ್ಕೊಂಡು ಕೇಳಬೇಕು, ಬೇರೆ ದಾರಿ ಇಲ್ಲ. ಸಪೋಸ್ ಇಬ್ರು ಸ್ಟ್ರಾಂಗ್ ಆಗಿದ್ರು, ಇಬ್ರು ಈಕ್ವಲ್ ಸ್ಟ್ರೆಂತ್, ನಾನು ಬಿಡಲ್ಲ ನೀನು ಬಿಡಲ್ಲ ಅನ್ನೋ ತರ ಇದ್ರು ಅನ್ಕೊಳ್ಳಿ. ಅವಾಗ ಏನಾಗತ್ತೆ? ಜೋಡೆತ್ತುಗಳು ಇಬ್ರು ಸಮಬಲರು. ಇವನ್ ಮೇಲೆಗೆ ಎಷ್ಟು ಫೋರ್ಸ್ ಇಂದ ಎಳಿತಿದ್ದಾನೋ ಡೌನ್ ಸೈಡ್ ಅಷ್ಟೇ ಫೋರ್ಸ್ ಇಂದ ಎಳಿತಿದ್ದಾನ. ಅದೇ ಕೇಸ್ 3. ಇನ್ ಅದರ್ ವರ್ಡ್ಸ್, Fm is equals to Fe. Fm ಅಂದ್ರೆ ಏನು? QV naught into B
ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ಇ. ಬರೀ ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ ಡೈರೆಕ್ಷನ್ ಆಲ್ರೆಡಿ ಅಲ್ಲಿ ಫಿಕ್ಸ್ ಮಾಡಿರ್ತೀನಿ. ಈಗ ಏನಾಗ್ತಾರೆ ನೋಡಿ, ಎರಡು ಫೋರ್ಸಸ್, ಇವ್ನ ಮೇಲೆಗೆ ಎಷ್ಟು ಎಳಿತಾನೆ, ಈ ಕಡೆ ಡೌನ್ ಸೈಡ್ ಅಷ್ಟೇ ಎಳಿತಿದ್ದಾನೆ. ಅದೇ ನೆಟ್ ಫೋರ್ಸ್ ಝೀರೋ, ದರ್ ಇಸ್ ನೋ ನೆಟ್ ಫೋರ್ಸ್. ನೆಟ್ ಫೋರ್ಸ್ ಝೀರೋ ಇದೆ ಅಂದ್ರೆ ಮೋಷನ್ ಡಿಸ್ಟರ್ಬ್ ಆಗಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಾಗೆ ಟ್ವಾಯ್ 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 ಅಂತ ಹೋಗ್ಬಿಡ್ತಾರೆ. ದ ಪಾತ್ ಇಸ್ ಅನ್ಡಿವಿಯೇಟೆಡ್, ಸ್ಟ್ರೈಟ್ ಅನ್ಡಿವಿಯೇಟೆಡ್ ಪಾತ್. ವೆರಿ ಇಂಪಾರ್ಟೆಂಟ್ ಕೇಸ್. when this condition is obeyed, the particle continues its path in a straight line. Particle continues its path in straight line. ಯಾರು ಮಾತು ಕೇಳಲ್ಲ, ಸ್ಟ್ರೈಟ್ ಆಗಿ ಹೋಗ್ಬಿಡ್ತಾನೆ. ಅರೆ ಮೇಲೆ ಒಬ್ಬ ಎಳಿತಾನೆ, ಡೌನ್ ಸೈಡ್ ಒಬ್ಬ ಎಳಿತಾನೆ, ಇಬ್ರು ಸೇಮ್ ಫೋರ್ಸ್ ಇರೋದ್ರಿಂದ he don't care, net force is zero, therefore it continues. ಈಗ ಇದನ್ನ ಸ್ಯಾಟಿಸ್ಫೈ ಆಗ್ಬೇಕಾದ್ರೆ ಇಲ್ಲೊಂದು ಕಂಡೀಷನ್ ಇದೆ ನೋಡಿ, ಇಲ್ಲಿ q ಡಮಾರ, you can write v0 is equals to e divided by b. This equation is called as velocity selector. ಆಕ್ಚುಲಿ ಇದ್ರ ಮೇಲೆ ಒಂದು ಸಪರೇಟ್ ಟಾಪಿಕ್ ಇತ್ತು, ಸೈಕ್ಲೋಟ್ರಾನ್ ಅಂತ, ಅದನ್ನ ಎತ್ಬಿಟ್ಟಿದ್ದಾರೆ, ಗಾಬರಿ ಆಗ್ಬೇಡಿ, ಅದನ್ನೇನ್ ಮಾಡಲ್ಲ ನಾನು, ಡಿಲೀಟೆಡ್ ಪೋರ್ಷನ್, ಹಾಗಾಗಿ ಅದನ್ನ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಮುಂದೆ ಏನಾದ್ರು ಸಿಲೆಬಸ್ ಅಲ್ಲಿ ಏನಾದ್ರು ಇನ್ಕ್ಲೂಡ್ ಮಾಡಿದ್ರೆ ಇನ್ನೊಂದು ವಿಡಿಯೋ ಮಾಡಿ ಲಾಸ್ಟ್ ಅಲ್ಲಿ ಆಡ್ ಮಾಡ್ತೀನಿ, ಬೇಕಾದ್ರೆ ನೋಡ್ಕೋಬಹುದು. ಐ ಹೋಪ್ ದೇ ಆರ್ ನಾಟ್ ಗೋಯಿಂಗ್ ಟು ಆಡ್. ಸರ್ ಏನ್ ಸರ್ ಇದ್ರ ಮೀನಿಂಗ್? ಕರೆಕ್ಟ್ ಆಗಿ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಇಸ್ ಈಕ್ವಲ್ಸ್ ಟು ಇ ಬೈ ಬಿ ಆಗಿದ್ರೆ ಪಾರ್ಟಿಕಲ್ ಡಿವಿಯೇಟ್ ಆಗೋದೇ ಇಲ್ಲ, ಇಟ್ ಕಂಟಿನ್ಯೂಸ್ ಇಟ್ಸ್ ಪಾತ್. there is no deviation in the path of the particle, it continues in a straight line. ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಸರ್? ವೆಲಾಸಿಟಿ ಸೆಲೆಕ್ಟರ್ ನಲ್ಲಿ ಯೂಸ್ ಮಾಡ್ತಾರೆ. ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತೀನಿ ನೋಡಿ, ಯೋಚನೆ ಮಾಡೋ ತರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನೊಂದು 100 ಪಾರ್ಟಿಕಲ್ಸ್ ಕೊಡ್ತೀನಪ್ಪ, v1 v2 v3 ಸ್ಪೀಡ್ಸ್ ಇಂದ v1 v2 v3 ಅಪ್ ಟು v100 ವರೆಗೂ ಡಿಫ್ರೆಂಟ್ ಸ್ಪೀಡ್ ಆಫ್ ದ ಪಾರ್ಟಿಕಲ್ಸ್ ಇದೆ. ಎಲ್ಲಾ ಪಾರ್ಟಿಕಲ್ಸ್ ಇಲ್ಲಿ ಕಳಿಸ್ತೀನಿ, ಎಲ್ಲಾ ಪಾರ್ಟಿಕಲ್ಸ್ ಈ ತರ ಕಳಿಸ್ತೀನಿ. ನನಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ವೆಲಾಸಿಟಿ ಇರ್ತಕ್ಕಂಥ ಪಾರ್ಟಿಕಲ್ ಬೇಕು, ಯಾವುದೋ ಒಂದು ವ್ಯಾಲ್ಯೂ ಬೇಕು. ಲೆಟ್ ಮೀ ಕನ್ಸಿಡರ್ ಸಮ್ vx, ಯಾವುದೋ ಒಂದು ವ್ಯಾಲ್ಯೂ ಬೇಕು. ಇನ್ ಮಿಕ್ಕಿದೆಲ್ಲ ಎಲಿಮಿನೇಟ್. ಅದೇ ಒಂದು ಬಂಡಲ್ ಆಫ್ ಪಾರ್ಟಿಕಲ್ಸ್ ಬರ್ತಾ ಇದೆ, ಅದ್ರಲ್ಲಿ ಒಂದೇ ಒಂದು ಪಾರ್ಟಿಕಲ್ ನ ಆಯ್ಕೋಬೇಕು. ಅದೇನೋ ಕಾಳ, ನಾವು ಅದೇನೋ ಬಯಾಲಜಿ ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತಿಲ್ಲ, ಫೋರ್ಕ್, ಅದೇನೋ ಹಿಂಗ್ ಎತ್ಕೊಂಡು ಚೂಸ್ ಮಾಡ್ಕೊಳಕ್ಕೆ ಇಲ್ಲ. ಪಾರ್ಟಿಕಲ್ಸ್ ಲ್ಯಾಕ್ಸ್ ಟು ಕಿಲೋಮೀಟರ್ ಸ್ಪೀಡ್ಸ್ ಅಲ್ಲಿ ಹೋಗ್ತಾ ಇರತ್ತೆ, 2 lakh 1.5 lakh 1 lakh ಸ್ಪೀಡ್, ಅಷ್ಟು ಸ್ಪೀಡ್ ಅಲ್ಲಿ ಪಾರ್ಟಿಕಲ್ ಹೋಗ್ತಾ ಇರತ್ತೆ, ಆಯ್ಕೊಳಕ್ ಆಗಲ್ಲ. ಹಾಗಾದ್ರೆ ಏನ್ ಮಾಡೋದು? ಈ ಟೆಕ್ನಿಕ್ ನ ಯೂಸ್ ಮಾಡ್ತೀನಿ ನೋಡಿ. ನನ್ಗೆ ಯಾವ ಸ್ಪೀಡ್ ಬೇಕೋ ಆ ವ್ಯಾಲ್ಯೂ ಬರೋ ತರ ಇವೆರಡನ್ನೂ ಸೆಟ್ ಮಾಡ್ಕೊಂತೀನ. ಈ ವ್ಯಾಲ್ಯೂ ಮತ್ತೆ ಬಿ ವ್ಯಾಲ್ಯೂ ಕರೆಕ್ಟ್ ಆಗಿ ಅಷ್ಟು ಬರೋ ತರ ಸೆಟ್ ಮಾಡ್ಕೊಂತೀನಿ. ಆಗ ಆ ವೆಲಾಸಿಟಿ ಇರ್ತಕ್ಕಂಥ ಪಾರ್ಟಿಕಲ್ ಮಾತ್ರ ಸ್ಟ್ರೈಟ್ ಆಗಿ ಬರುತ್ತೆ. ಇನ್ ಮಿಕ್ಕಿದೆಲ್ಲ ಮೇಲೆಗೆ ಟಿಶ್ಕ್ಯಾವ್, ಡಮಾರ್, ಡುಮಾಲ್, ಡಮೋಲ್ ಬೇರೆ ಕಡೆ ಹೋಗ್ಬಿಡತ್ತೆ. ಐ ಕ್ಯಾನ್ ಪಿಕ್ ದ ಡಿಸೈರ್ಡ್ ವೆಲಾಸಿಟಿ ಪಾರ್ಟಿಕಲ್ ಯೂಸಿಂಗ್ ದಿಸ್ ಟೆಕ್ನಿಕ್. ಈ ಟೆಕ್ನಿಕ್ ನ ಯೂಸ್ ಮಾಡಿ ನಾನು ಡಿಸೈರ್ಡ್ ವೆಲಾಸಿಟಿ ಪಾರ್ಟಿಕಲ್ ನ ಪಿಕ್ ಮಾಡ್ಕೋಬಹುದು. ಅದಕ್ಕೆ ಇದನ್ನ ವೆಲಾಸಿಟಿ ಸೆಲೆಕ್ಟರ್ ಅಂತ ಕರಿತೀವಿ. ವೆಲಾಸಿಟಿ ಸೆಲೆಕ್ಟರ್. we can pick the desired velocity using this condition. ಮತ್ತೆ ನಾನು ನೋಡಿರೋ ಪ್ರಕಾರ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗ್ತೀರಿ, ಇ ಬೈ ಬಿ ನ ಬಿ ಬೈ ಇ ನ ಅಂತ. ಅರೆ ಏನಾದ್ರೂ ಕನ್ಫ್ಯೂಸ್ ಆಯ್ತು ಅಂತ ಅನ್ಕೊಳ್ಳಿ, ಜಸ್ಟ್ ಇನ್ ವರ್ಸ್ಟ್ ಕೇಸ್, ದರಿದ್ರವಾದಂತ ಸಿಚುವೇಶನ್, ಇದನ್ನ ಇಕ್ವೇಟ್ ಮಾಡ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೋರ್ಸ್. ಅರೆ Fm is equals to Fe. Ft ಅಂದ್ರೆ ಅರೆ F ಕ್ಯಾಪಿಟಲ್, F ಅಂದ್ರೆ ಏನು? Q ಇಂಟು ಕ್ಯಾಪಿಟಲ್ ಎ. Fm ಅಂದ್ರೆ ಏನು? Q ಇಂಟು V0 ಇಂಟು ಬಿ. Q ಡಮಾರಾಗಿ, ಸೊ therefore V0 is equals to E by B. ಈ ತರ ಅದನ್ನ ನೆನ್ಪಿಟ್ಕೊಳ್ಳಿ. ಅಂದ್ರೆ ನಾನು ನೋಡಿದ್ದೀನಿ ಯೂಶಲಿ ಬಿ ಬೈ ಇ ಅಂತ ಬರ್ತಿರ್ತಾರೆ, ಅವ್ರು ಕರೆಕ್ಟ್ ಆಗಿ ಅದೇ ಆಪ್ಷನ್ ಕೊಟ್ಟಿರ್ತಾರೆ. ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್. ಅವ್ರಿಗೂ ಗೊತ್ತು ನೀವೆಲ್ಲ ಎಡವಟ್ ಮಾಡ್ತೀವಿ ಅಂತ. ಅರ್ಥ ಆಯ್ತಾ? ಓಕೆ, ಸೊ ದಟ್ಸ್ ಇಟ್. ಸೊ ಒಂದು ಸ್ಮಾಲ್ ಕ್ವಶನ್ ನ ತಗೊಂತೀನಿ, ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಅಂಡ್ ಐ ವಿಲ್ ನೋಟ್ ಡೌನ್ ದ ಕ್ವಶನ್ ಫ್ರಮ್ JEE 2011. ಆಯ್ತಾ? ಇದನ್ನ ನೋಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಈ ಕಾನ್ಸೆಪ್ಟ್, ಈ ಫಾರ್ಮುಲಾ ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಆಗಿ ಹೇಗೆ ಯೂಸ್ ಮಾಡ್ತಾರೆ. ಸೈಕ್ಲೋಟ್ರಾನ್ ಇತ್ತು, ಅದನ್ನ ಸಾಯಿಸ್ಬಿಟ್ಟಿದ್ದಾರೆ ಸಿಲೆಬಸ್ ಇಂದ, ಹಾಗಾಗಿ ನೋ ನೀಡ್ ಟು ವರಿ. ಏನ್ JEE ಇಲ್ಲ, ಓನ್ಲಿ ಫಾರ್
ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ ಗೆ ಬೇಕಾದ್ರೆ ಓಲ್ಡ್ ಎನ್ಸಿಆರ್ಟಿ ಬುಕ್ ಅಲ್ಲಿ ಇರುತ್ತೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಬುಕ್ ತೆಗೆದು ನೋಡಿದ್ರೆ ಇರುತ್ತೆ. ಡನ್. ನಾನು ಅರೇಂಜ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3 2 1 ಡನ್ ಡನ್ ಡನ್. ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ JEE 2011 ಅಲ್ಲಿ ಕರೆಕ್ಟ್ ಆಗಿ ನಾನು 10th ಕ್ಲಾಸ್ ಅಲ್ಲಿ ಇದ್ದೆ. ಬನ್ನಿ ಕ್ವಶನ್ ಗೆ ಬನ್ನಿ. ಓದ್ತಾ ಇರ್ಲಿಲ್ಲ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಐ ವಾಸ್ ಫಾಂಡ್ ಆಫ್ ಕ್ರಿಕೆಟ್. ಆಮೇಲೆ ಜ್ಞಾನೋದಯ ಆಗಿ ಓದಕ್ ಶುರು ಮಾಡಿದೆ. ಕಮಿಂಗ್ ಬ್ಯಾಕ್ ಟು ದ ಫಿಸಿಕ್ಸ್ ಅಂಡ್ ಕ್ವಶನ್. A charge of mass m and charge q with the velocity vector na kottidare 3i cap plus 4j cap plus k cap is moving in a region with electric and magnetic fields given by vector a is equal to 3i cap plus j cap plus 2k cap, vector b is equal to I cap plus j cap minus 3k cap respectively. The y component of the force experienced by the charge is. ಅರೆ ಸರ್ ಏನೇನೋ ಕೊಟ್ಟಿದ್ದಾರೆ ಸರ್. ಅರೆ ಏನು ಇಲ್ಲ, ವೆಲಾಸಿಟಿ ವೆಕ್ಟರ್ ಕೊಟ್ಟಿದ್ದಾರೆ 3i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ k ಕ್ಯಾಪ್. ಬಿ ವೆಕ್ಟರ್ ಕೊಟ್ಟಿದ್ದಾರೆ i ಕ್ಯಾಪ್ ಪ್ಲಸ್ j ಕ್ಯಾಪ್ ಮೈನಸ್ 3k ಕ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಈ ವೆಲಾಸಿಟಿ ಈ ವೆಕ್ಟರ್ ನ ಕೊಟ್ಟಿದ್ದಾರೆ 3i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಫೈಂಡ್ ದ y ಕಾಂಪೊನೆಂಟ್ ಆಫ್ ದ ಫೋರ್ಸ್. ಏನೇನೋ ಕೊಟ್ಟಿದಾರಲ್ಲ ಸರ್, ಎಲೆಕ್ಟ್ರಿಕ್ ಫೀಲ್ಡ್ ವೈ ಆಕ್ಸಿಸ್ ಅಲ್ಲಿ ಎಷ್ಟಿದೆ, ಇದನ್ನ ಇಲ್ಲಿಗೆ ಪ್ರೊಜೆಕ್ಟ್ ಮಾಡಿ ಏನೇನೋ ಮಾಡ್ಬೇಕು ಸರ್. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಅಷ್ಟೆಲ್ಲ ಗಾಬರಿ ಪಡ್ಬೇಡಿ. ಡೈರೆಕ್ಟ್ ಇಕ್ವೇಶನ್ ಇದೆಯಲ್ಲ, ಲಾರೆನ್ಸ್ ಫೋರ್ಸ್ ಇಕ್ವೇಶನ್. ಅರೆ F is equals to Q into E vector ಪ್ಲಸ್ Q into V cross B ನ ಯೂಸ್ ಮಾಡಿ. ಯಾಕೆ ಅಷ್ಟೆಲ್ಲ ತಲೆ ಕೆಡ್ಸ್ಕೊತೀರಿ? ಗಬ್ಬೆ ಕೆಡ್ಸ್ಕೋಬೇಡಿ. Q ನ ಕಾಮನ್ ತೆಗೆದ್ಬಿಟ್ಟು ಆಚೆ ತೆಗಿತೀವಿ. Q into E plus V cross B. V cross B ಹೆಂಗೆ ಸರ್ ಫೈಂಡ್ ಔಟ್ ಮಾಡೋದು? ಅರೆ ಮ್ಯಾಟ್ರಿಕ್ಸ್ ಮೆಥಡ್. ಫಸ್ಟ್ ಆಫ್ ಆಲ್ V cross B ನ ಫೈಂಡ್ ಔಟ್ ಮಾಡ್ಬಿಡ್ತೀನಿ. V cross B ಅಲ್ಲೇ ಮಾಡಬಹುದು, ಬೇಕಾದ್ರೆ ಇಲ್ಲೇ ಮಾಡ್ತೀನಿ ತಗೊಳ್ಳಿ. ಸೊ ವೆಕ್ಟರ್ F is equals to Q times ಈ ವೆಕ್ಟರ್ ಏನಿದೆ, ಈ ವೆಕ್ಟರ್ ಆಮೇಲೆ ಬರ್ಕೊಂತೀನಿ. ಲೆಟ್ ಮಿ ರೈಟ್ ಆಸ್ ಇಟ್ ಇಸ್ ಪ್ಲಸ್ V cross B. V cross B ಕ್ರಾಸ್ ಪ್ರಾಡಕ್ಟ್ ಮ್ಯಾಟ್ರಿಕ್ಸ್ ಮೆಥಡ್ ನಿಮ್ಗೆ ಗೊತ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಗೊತ್ತಿಲ್ಲ ಅಂದ್ರೆ ಗಾಬರಿ ಆಗ್ಬೇಡಿ. You will come to know in mathematics. ಅರೆ ಸಿಂಪಲ್, ಫಾಲ್ತು ಅದು, ಅಷ್ಟೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಗೊತ್ತಿದೆ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಯು ನೀಡ್ ಟು ಸಾಲ್ವ್ ಇನ್ ಮ್ಯಾಟ್ರಿಕ್ಸ್ ಮೆಥಡ್ IJK. ಫಸ್ಟ್ ಆಫ್ ಆಲ್ ವಿ ಕಾಂಪೊನೆಂಟ್ಸ್ ಏನಿದೆ 3 4 1 3 4 1 ಕರೆಕ್ಟ್ ಆಗಿ ಬರೀತಿದ್ದ 3 4 1 ಅಂಡ್ ಬಿ ಕಾಂಪೊನೆಂಟ್ಸ್ ಏನಿದೆ 1 1 minus 3 1 1 minus 3 ಈ ತರ ಬರೀತಾ ಇದೆ. ದಟ್ಸ್ ಇಟ್, ಕ್ಲೋಸ್ ದ ಬ್ರಾಕೆಟ್. ಈಗ ಮ್ಯಾಟ್ರಿಕ್ಸ್ ನ ಸಾಲ್ವ್ ಮಾಡ್ಕೊತೀನಿ. F is equals to Q into vector E plus in the cross ಈ ರೋ ಮತ್ತೆ ಈ ಕಾಲಮ್ ನ ನೆಗ್ಲೆಕ್ಟ್ ಮಾಡ್ಕೊಂಡು ಇವೆರಡನ್ನು ಮಲ್ಟಿಪ್ಲೈ ಮಾಡಿ what you get is -12 -1 into I cap. ಆಯ್ತಾ? ಅದೇ ರೀತಿ ಇವೆರಡನ್ನು ನೆಗ್ಲೆಕ್ಟ್ ಮಾಡ್ಕೊಳ್ಳಿ. what you get is ಈ ರೋ ಈ ಕಾಲಮ್ ಹೋದ್ರೆ 3 into 3 minus 3 into 3 minus 9 ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ -1 ಇಂಟು ಮೈನಸ್ ಜೆ ಕ್ಯಾಪ್. ಅರೆ ಇದು ಪ್ಲಸ್ ಮೈನಸ್ ಪ್ಲಸ್ ಗೊತ್ತಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ. ಸಿಂಪಲ್ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ ಡೀಟೇಲ್ ಆಗಿ ನೀವು ಡಿಸ್ಕಸ್ ಮಾಡ್ತೀರಿ, ನೋಡ್ತೀರಿ, ಸಪರೇಟ್ ಚಾಪ್ಟರ್ ಇದೆ. ಪ್ಲಸ್ ಈ ರೋ ಈ ಕಾಲಮ್ ನ ನೆಗ್ಲೆಕ್ಟ್ ಮಾಡ್ಕೊಳ್ಳಿ. 3 into 1 is 3 minus 4 into k ಕ್ಯಾಪ್. ದಟ್ಸ್ ಇಟ್, ಕ್ಲೋಸ್ ಅಪ್ ಬ್ರಾಕೆಟ್. ಕ್ಯೂ ಆಚೆನೆ ಇದೆ. ಸೊ ಈಗ ಬೇಕಾದ್ರೆ ಹೀಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ. Q into ಈ ವೆಕ್ಟರ್ ಅಲ್ಲಿಂದ ತಗೊಂಡು 3i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 2k ಕ್ಯಾಪ್ ತಗೊಂತೀನಿ. ಪ್ಲಸ್ ಇದೇನಿದು 12 -1 -13 i ಕ್ಯಾಪ್. ಇದೇನಿದು -10 ಆಗತ್ತೆ, ಇಲ್ಲೊಂದು ಮೈನಸ್ ಇದೆ, ಪ್ಲಸ್ 10 j ಕ್ಯಾಪ್ ಅಂಡ್ ದಿಸ್ ಇಸ್ -1 k ಕ್ಯಾಪ್. ಅರೆ ಪೂರ್ತಿ ಎಲ್ಲ ಸಾಲ್ವ್ ಮಾಡ್ತಾ ಇಟ್ಕೋಬೇಡಿ. ನನ್ಗೆ ಬೇಕಾಗಿರೋದು ಜೆ ಕಾಂಪೊನೆಂಟ್ ಮಾತ್ರ. ಜೆ ಕಾಂಪೊನೆಂಟ್ಸ್ ಏನಿದೆ ಇಲ್ಲೊಂದಿದೆ, ಇನ್ನ ಎಲ್ಲಿದೆ ಇಲ್ಲೊಂದಿದೆ, ನೋಡಿದ್ರ? ಸೊ ಎಫ್ ವೈ ಇಸ್ ಈಕ್ವಲ್ಸ್ ಟು 1 + 10 11 ಜೆ ಕ್ಯಾಪ್ ಇಂಟು ಕ್ಯೂ ಒಳಗಡೆ ಹೋಗುತ್ತೆ. ಅರೆ ಪೂರ್ತಿ ಮಲ್ಟಿಪ್ಲೈ ಮಾಡ್ಬೇಕು. ಆಕ್ಚುಲಿ ನನಗೆ ಬೇಕಾಗಿರೋದು ವೈ ಕಾಂಪೊನೆಂಟ್ ಮಾತ್ರ, ಹಾಗಾಗಿ ತಗೊಂಡಿನಿ. ಸೊ ದಟ್ ಇಸ್ 11 ಜೆ ಕ್ಯಾಪ್ ಇಂಟು ಕ್ಯೂ. ಆಲ್ರೆಡಿ ವೈ ಆಕ್ಸಿಸ್ ಅಂದ್ರೆ ಇಟ್ ಇಸ್ ಅಂಡರ್ಸ್ಟುಡ್ ಜೆ ಕ್ಯಾಪ್, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೇಗಿತ್ತು ಲೆಕ್ಚರ್? ಕ್ವಶನ್ ಹೇಗಿತ್ತು ಲಾಸ್ಟ್ ಅಲ್ಲಿ? ಸೊ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಓದ್ತಾ ಇರಿ, ಆದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿ, ಅಟ್ಯಾಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.
ಸೈಕ್ಲೋಟ್ರಾನ್ ಇಲ್ಲ, ಓದ್ಬೇಡಿ.